ಹೆಲೋ ಫ್ಯೂಚರ್ ಇಂಜಿನಿಯರ್ಸ್ ಆ್ಯಂಡ್ ದೇರ್ ಪೇರೆಂಟ್ಸ್. ಈ ವಿಡಿಯೋದಲ್ಲಿ ಒಂದಷ್ಟು ಜನರಲ್ ಥಿಂಗ್ಸ್ ಡಿಸ್ಕಸ್ ಮಾಡೋಣ ಅಂತ. ಆಲ್ರೆಡಿ ಈ ಡಾಕ್ಯುಮೆಂಟು ನೀವು ಎಲ್ಲ ಕಡೆ ನೋಡಿರ್ತೀರ. 2 ಸರಿ ರಿಲೀಸ್ ಮಾಡಿದ್ದೆ ನಾನೇ, ಇದು 3ನೇ ಸರಿ. ಸೊ ಕಂಪ್ಲೀಟ್ ಡೀಟೇಲ್ಸ್ ಹೋಗೋದಿಲ್ಲ ನಾನು. ಯಾಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ತುಂಬ ಜನ ಕೇಳ್ತಿರ್ತಾರೆ, ನಂದು 2 ಲಕ್ಷದ ಮೇಲೆ ಬಂದಿದೆ ಸರ್, ಯಾವ ಕಾಲೇಜಸ್ ಹಾಕಬೇಕು? 1 ಲಕ್ಷಕ್ಕಿಂತ ಜಾಸ್ತಿ ಬಂದಿದೆ, ಯಾವ ಕಾಲೇಜ್ ಹಾಕಬೇಕು? 50,000 ರೇಂಜ್ ಆಫ್ ಕಾಲೇಜಸ್ ಕೊಡಿ. ಇಲ್ಲೊಬ್ಬರು ಡೌಟ್ ಕೇಳಿದ್ದಾರೆ, ಸರ್ ಹೌ ಟು ಡೂ ಆಪ್ಷನ್ ಎಂಟ್ರಿ ಫಾರ್ 2,03,000 ರ್ಯಾಂಕ್ ECE CS ಬ್ರ್ಯಾಂಚ್. ಸೊ ನನ್ನ ಪ್ರಕಾರ ಈ ವಿಡಿಯೋ ನೋಡಿದರೆ ನಿಮಗೆ ಅಷ್ಟೊಂದು ಕ್ವಶನ್ಸು ಡೌಟ್ಸು ಬರಬಾರ್ದಾಗಿತ್ತು. ಏಕೆಂದರೆ ಈ ವಿಡಿಯೋದಲ್ಲಿ ಟಾಪ್ ರ್ಯಾಂಕಿಂದ ಹಿಡಿದು ಬಾಟಮ್ ಮೋಸ್ಟ್ ಲಾಸ್ಟ್ ರ್ಯಾಂಕ್ವರೆಗೂ ಯಾವ ಕಾಲೇಜಲ್ಲಿ ಎಲ್ಲಿ ಆಪ್ಷನ್ ಎಂಟ್ರಿ ಮಾಡಬಹುದು ಅನ್ನೋದು ಕಂಪ್ಲೀಟ್ ಆಗಿತ್ತು. ಐ ಟುಕ್ ಲಾಟ್ ಆಫ್ ಟೈಮ್ ಆ್ಯಂಡ್ ಪ್ರಿಪೇರ್ಡ್ ದಿಸ್ ಡಾಕ್ಯುಮೆಂಟ್. ಆದರೂ ನಿಮಗೆ ಡೌಟ್ ಬರ್ತಾ ಇದೆ. ಸೊ ಟಾಪ್ ಮೋಸ್ಟ್ ಕಾಲೇಜಿಂದ ಲಾಸ್ಟ್ ಇಯರ್ 2 ಲಕ್ಷದವರೆಗೂ ಅಷ್ಟೇ ರ್ಯಾಂಕ್ ಆಗಿದ್ದು. ಹಾಗಾಗಿ ಇಲ್ಲಿ ನೋಡಿ, ಕಿಷ್ಕಿಂದದಲ್ಲಿ 2,02,000, ವೀರಪ್ಪನ್ ಹಿಸ್ಟ್ರಿಲಿ 2,03,000, ಈ ಥರ ಒಂದಷ್ಟು ಕಾಲೇಜಸ್ ಕೊಟ್ಟಿದ್ದೆ. ಸೊ ನಿಮ್ಮದು ಈ ವರ್ಷ 2,70,000 ರ್ಯಾಂಕ್ ಬಂದ್ರೂ ನಿಮಗೆ ಈ ಕಾಲೇಜುಗಳಲ್ಲಿ ಖಂಡಿತ ಸಿಗುತ್ತೆ. ಯಾಕೆಂದರೆ ಲಾಸ್ಟ್ ಇಯರ್ 2 ಲಕ್ಷಕ್ಕೆ ನಿಂತಿತ್ತು, 2 ಲಕ್ಷದವರೆಗೂ ಅಲಾಟ್ ಆಯಿತು. ಈ ವರ್ಷ 2,70,000 ಹೋಗಿದೆ, 2,70,000 ಯಾವುದೋ ಒಂದು ಕಾಲೇಜಲ್ಲಿ ಯಾವುದೋ ಒಂದು ಬ್ರ್ಯಾಂಚು ನಿಮಗೆ ಅಲಾಟ್ ಆಗೇ ಆಗುತ್ತೆ ಇಫ್ ಯುವರ್ ಆಪ್ಷನ್ ಎಂಟ್ರಿ ಈಸ್ ಪ್ರಾಪರ್. ನೀವು ಆಪ್ಷನ್ಸ್ ಕೊಟ್ಟರೆ KE ನಿಮ್ಗೆ ಅಲಾಟ್ ಮಾಡ್ತಾರೆ. ಸೊ ಅದನ್ನು ತಿಳ್ಕೊಳ್ಳಿ. ಸೊ ನೀವು ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಮಾಡಬೇಕು. ಯಾಕೆ ನಿಲ್ಲಿಸ್ತೀರ ನೀವು? 10 ಕಾಲೇಜ್ಗೆ, 20 ಕಾಲೇಜ್ಗೆ, 30 ಕಾಲೇಜ್ಗೆ ಸುಸ್ತಾಗಿ ಹೋಗುತ್ತಾ? ನಿಮಗೇನು ವ್ಯವಸಾಯ ಮಾಡಿ ಅಂತ ಎಲ್ಲೂ ಕಳಿಸ್ತಿಲ್ಲ. ಸೊ ಒಂದಷ್ಟು ಕಾಲೇಜಸ್ ಆಪ್ಷನ್ ಎಂಟ್ರಿ ಮಾಡಿ. ಆಮೇಲೆ ನಿಮ್ಗೆ ಭಯ ಯಾಕೆ? ಬಾಟಮ್ ಮೋಸ್ಟ್ ಕಾಲೇಜ್ ಸಿಗುತ್ತೆ ಅಂತ ಭಯ ಯಾಕೆ? ಆಪ್ಷನ್ ಎಂಟ್ರಿ ನಿಮಗೆ ಇದು ಅಲಾಟ್ ಮಾಡೋದು, KEಯಿಂದ ಸೀಟ್ ಅಲಾಟ್ ಮಾಡೋದು ಟಾಪಿಂದ. ದಿಸ್ ಈಸ್ ಕಾಲ್ಡ್ ಎಸ್ ಪ್ರಯಾರಿಟಿ, ಆದ್ಯತೆ. ಇದೇ ನನ್ನ ಪ್ರಯಾರಿಟಿ 2 ಅಂದ್ಕೊಳ್ಳಿ. ನಾನು ಇದನ್ನೇ ಸಬ್ಮಿಟ್ ಮಾಡಿದ್ದೀನಿ ಈಗ KEಗೆ ಅಂದ್ಕೊಳ್ಳಿ. ಇದು ನನಗೆ 100% ಹೈಯೆಸ್ಟ್ ಪ್ರಯಾರಿಟಿ. ನನಗೆ ತುಂಬ ಇಷ್ಟ ಇರೋದು, 100% ಇಷ್ಟ ಇರೋದು RV. ನನಗೆ 100% ಇಷ್ಟ ಇದೆ ಅಂತ ನಾನೀಗ ಎಂಟ್ರಿ ಮಾಡಿದ್ದೀನಿ ಅಂದ್ಕೊಳ್ಳಿ. 100% ಯಾವುದು ಇಷ್ಟ ಇದೆ ನನಗೆ? RVL CS, RVL IS ಸೆಕೆಂಡ್ ಪ್ರಯಾರಿಟಿ, RVಯಲ್ಲಿ A&ML ಥರ್ಡ್ ಪ್ರಯಾರಿಟಿ, RVಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್ 4th ಪ್ರಯಾರಿಟಿ, RVಯಲ್ಲೇ ಸೈಬರ್ ಸೆಕ್ಯೂರಿಟಿ 5th ಪ್ರಯಾರಿಟಿ. ಅದೇ ನನಗೆ ಈ ರೇಂಜಲ್ಲಿ ಬಂದಿತ್ತು ಅಂದ್ಕೊಳ್ಳಿ, 1,000 ರೇಂಜಲ್ಲಿ ರ್ಯಾಂಕ್ ಬಂದಿತ್ತು ಅಂದ್ಕೊಳ್ಳಿ. ಆಮೇಲೆ ನಾನು ದಯಾನ್ ಸಾಗರು ಬೇರೆ ಯಾವುದೋ ಒಂದು ಕಾಲೇಜು KEಯಲ್ಲಿ ಹಾಕಿದ್ದು ಹುಬ್ಳಿ ಅಂದರೂ ಅದು ಸಿಗೋದಿಲ್ಲ. ಯಾಕೆಂದರೆ ಕಂಪ್ಯೂಟರ್ ಚೆಕ್ ಮಾಡ್ಕೊಂಡು ಹೋಗೋದು, ಸಾಫ್ಟ್ವೇರು ಮೇಲಿಂದ ಕೆಳಗಡೆ ಚೆಕ್ ಮಾಡ್ಕೊಂಡು ಹೋಗುತ್ತೆ. ಹೈಯೆಸ್ಟ್ ಪ್ರಯಾರಿಟಿ ಟು ಲೋಯೆಸ್ಟ್ ಪ್ರಯಾರಿಟಿ ಚೆಕ್ ಮಾಡುತ್ತೆ. ಹಾಗಾಗಿ ನನಗೆ RVಯಲ್ಲೇ ಸಿಗೋ ಹಾಗಿದ್ದರೆ ನೆಕ್ಸ್ಟ್ ನನಗೆ BMSನೂ ಚೆಕ್ ಮಾಡೋದಿಲ್ಲ, ಸಾಫ್ಟ್ವೇರು PS ಚೆಕ್ ಮಾಡೋದಿಲ್ಲ. ಯಾಕೆಂದರೆ RVಗೆ ನನಗೆ ಹೈಯೆಸ್ಟ್ ಪ್ರಯಾರಿಟಿ ಕೊಟ್ಟಿದ್ದೆ. ನನ್ನ ರ್ಯಾಂಕ್ ಫಾರ್ ಎಕ್ಸಾಂಪಲ್ 300 ಅಂದ್ಕೊಳ್ಳಿ. ಈ ವರ್ಷ ಸಿಗಬಹುದು. ಎಷ್ಟು ಜನ ಕೇಳ್ತಾರೆ, ನಂದು 1 ಲಕ್ಷ ಇದೆ ಸರ್ ರ್ಯಾಂಕು, RV ಆಪ್ಷನ್ ಎಂಟ್ರಿ ಮಾಡಬೇಕಾ ಬೇಡವಾ? ಅದು ನಿಮ್ಮ ಇಷ್ಟ. ನಾನು ಹೇಗೆ ಹೇಳಲಿಕ್ಕೆ ಬರುತ್ತೆ? ಮಾಡಿದ್ರೆ ಏನೂ ತೊಂದರೆ ಇಲ್ಲ, ಅದ್ರಲ್ಲಿ ಕಳ್ಕೊಳ್ಳೋದೇನಿಲ್ಲ. ಅವರೇನು KEಯವರು ದುಡ್ಡು ಕೊಡಿ ಅಂತ ಕೇಳ್ತಿಲ್ಲ. 100 ಆಪ್ಷನ್ ಎಂಟ್ರಿ ಮಾಡಿದ್ರೆ 100 ರೂಪಾಯಿ, 200 ಆಪ್ಷನ್ ಎಂಟ್ರಿ ಮಾಡಿದ್ರೆ 200 ರೂಪಾಯಿ ಕೊಡಿ ಅಂತೇನು ಕೇಳ್ತಿಲ್ಲ. ಚೌಕಾಸಿ ಮಾಡೋಕ್ಕೆ ಹೋಗಬೇಡಿ. ಆಪ್ಷನ್ ಎಂಟ್ರಿ ಧಾರಾಳವಾಗಿ ಮಾಡಿ. ಇದರಲ್ಲೂ ಜುಗ್ಗತನ ಮಾಡೋಕ್ಕೆ ಹೋಗಬೇಡಿ. ಎಲ್ಲ ಕಾಲೇಜಸ್ಸು ಹೈಯೆಸ್ಟ್ ಪ್ರಯಾರಿಟಿಯಿಂದ ತೊಗೊಂಡು ಲೋಯೆಸ್ಟ್ ಪ್ರಯಾರಿಟಿವರೆಗೂ ಆಪ್ಷನ್ ಎಂಟ್ರಿ ಮಾಡಿ. ನಿಮ್ಮದು ಫಾರ್ ಎಕ್ಸಾಂಪಲ್ 2.5 ಲಕ್ಷ ರ್ಯಾಂಕ್ ಇರುತ್ತೆ, ಇಲ್ಲೆಲ್ಲೋ ನಿಲ್ಲಿಸ್ಬಿಡ್ತೀರ. 2.5 ಲಕ್ಷ ರ್ಯಾಂಕ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಾಲೇಜ್, ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹಾಸನ ನಿಲ್ಲಿಸ್ಬಿಟ್ಟಿರ್ತೀರ. ಈ ಡಾಕ್ಯುಮೆಂಟ್ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ, ರಾಜೀವಲ್ಲಿ ಕಂಪ್ಯೂಟರ್ ಸೈನ್ಸ್ 51,000, IS 65,000ಕ್ಕೆ ನಿಂತಿತ್ತು ಅಂತ. ನನ್ನ ರ್ಯಾಂಕು 2.5 ಲಕ್ಷ ಬಂದಿದೆ. ಸೊ KE ಸಾಫ್ಟ್ವೇರ್ಗೆ ಹೇಗೆ ನಿಮ್ಗೆ ಅಲಾಟ್ ಮಾಡೋಕ್ಕಾಗುತ್ತೆ? ಸೀಟ್ ಅಲಾಟ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಜಾಸ್ತಿ ಆಪ್ಷನ್ಸ್ ಎಂಟ್ರಿ ಕೊಡಿ. ಎಲ್ಲ ಕಾಲೇಜು ಆಪ್ಷನ್ ಎಂಟ್ರಿ ಮಾಡಿ. ಯಾಕೆಂದರೆ ರ್ಯಾಂಕು 2,70,000 ಬಂದಿದೆ ಅಂದರೆ ನಾವು ಲಾಸ್ಟ್ ಕಾಲೇಜ್ವರೆಗೂ ಕೊಡಬೇಕಾಗತ್ತೆ. ವೀರಪ್ಪನ್ ಹಿಸ್ಟ್ರಿ ಯಾದಗಿರಿ ಡಿಸ್ಟ್ರಿಕ್ಟಲ್ಲಿ 2 ಲಕ್ಷ ಇತ್ತು, ಶ್ರೀನಿವಾಸ ಯೂನಿವರ್ಸಿಟಿ ಮಂಗಳೂರಲ್ಲಿ 2 ಲಕ್ಷ ಇತ್ತು, ಸಂಪೂರ್ಣದಲ್ಲಿ 1,85,000 ಇತ್ತು. ಈ ವರ್ಷ 2 ಲಕ್ಷದವರೆಗೂ ಹೋಗೋ ಸಾಧ್ಯತೆ ಇದೆ. ಸೊ ಆ ಕಾಲೇಜಸ್ಸು ಎಲ್ಲ ಹಾಕಿ. ಇದನ್ನೇ ಟಾಪಲ್ಲಿ ಹಾಕಬೇಕು ಅಂತ ನಾನು ಹೇಳ್ತಿಲ್ಲ. ಟಾಪಲ್ಲಿ ಟಾಪ್ ಮೋಸ್ಟ್ ಆರ್ಡರ್ ಇಟ್ಕೊಳ್ಳಿ. ಈ ವಿಡಿಯೋ ಯಾಕೆ ಮಾಡಿದ್ದೀನಿ, ಈ ಡಾಕ್ಯುಮೆಂಟ್ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ನಿಮಗೆ ಪ್ರಯಾರಿಟಿ ಆರ್ಡರ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಪ್ರಯಾರಿಟಿ 1 RV, ಪ್ರಯಾರಿಟಿ 2 BMS, ಪ್ರಯಾರಿಟಿ 3 PS ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್, ಪ್ರಯಾರಿಟಿ 4 ರಾಮಯ್ಯ, ಪ್ರಯಾರಿಟಿ 5 SJCE ಕೋಡು 21, ಪ್ರಯಾರಿಟಿ 6 SJCE ಕೋಡ್ 284, ಪ್ರಯಾರಿಟಿ 7 ಸೇಮ್ ಯೂನಿವರ್ಸಿಟಿ E57. ಈ ಥರ ಪ್ರಯಾರಿಟಿ ಕೊಟ್ಕೊಂಡು ಹೋಗಿ ಅಂತ ಐ ಥಿಂಕ್ ಒಂದು 20-25 ವೀಡಿಯೋಗಳಿಂದ ಹೇಳ್ತಾನೆ ಬಂದಿದ್ದೀನಿ. ಆದರೂ ನಿಮ್ಗೆ ಇನ್ನೂ 100 ಡೌಟ್ಸ್ ಇದೆ, ಯಾಕೋ ಗೊತ್ತಿಲ್ಲ. ಸೊ ನಾನೇ ಸರಿಯಾಗಿ ಹೇಳಿಲ್ಲ ಅನಿಸುತ್ತೆ. ಮತ್ತು ಎಲ್ಲ ಕೋರ್ಸಸ್ಗೂ ಮಾಡಿದ್ದೀನಿ ವಿಡಿಯೋ. CS, IS, A&ML, ಡೇಟಾ ಸೈನ್ಸು, ಎಲೆಕ್ಟ್ರಾನಿಕ್ಸು, ಎಲೆಕ್ಟ್ರಿಕಲ್ಲು, ಮೆಕ್ಯಾನಿಕಲ್ಲು, ಬಯೋಟೆಕ್ನಾಲಜಿ, ಕೆಮಿಕಲ್ಲು, ಏರೋಸ್ಪೇಸು, ಏರೋನಾಟಿಕಲ್ಲು, ಗೌರ್ಮೆಂಟ್ ಕಾಲೇಜಸ್ಸು, ಪ್ರೈವೇಟ್ ಯೂನಿವರ್ಸಿಟೀಸು ಸಪ್ರೇಟ್ ವೀಡಿಯೋಸೇ ಇದೆ.
ಸೊ ಆ ವೀಡಿಯೋಸ್ ನೋಡಿದ್ರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ನಿಮ್ಗೆ ಯಾವ ಕಾಲೇಜ್ ಇಂಟ್ರೆಸ್ಟ್ ಇದೆ. ನಿಮ್ಮದು ಡಿಫ್ರೆಂಟ್ ಕ್ರೈಟೀರಿಯಾ ಇರುತ್ತೆ. ನಿಮ್ಮ ಮನೆಯಲ್ಲಿ ಮನೆಯಿಂದ ಹೊರಗಡೆ ಕಳಿಸಲ್ಲ ಅಂತ ಹೇಳಿರ್ತಾರೆ, ನಿಮ್ಮ ಊರ ಹತ್ರ ಇರೋದು ಚೆಕ್ ಮಾಡ್ಕೊಳ್ಳಿ. ಕೆಲವ್ರು ಏನು ಮಾಡ್ತಾರೆ, ದಯವಿಟ್ಟು ನಿನ್ನ ಮನೇಲಿ ಇರಬೇಡಪ್ಪ, ನೀನು ಹೊರಗಡೆನೇ ಹೋಗು, ನಿನ್ನ ಕಾಟ ಜಾಸ್ತಿ ಆಗಿಬಿಟ್ಟಿದೆ, 18 ವರ್ಷ ಆಯಿತು, 18 ವರ್ಷ ಆದಮೇಲೆ ಮನೇಲಿ ಇರಬಾರ್ದು, ನೀನು ಹೊರಗಡೆ ಹೋಗು, ಒಂದಷ್ಟು ಹೊರಗಡೆನೂ ಏನಾದರೂ ಕಲ್ತ್ಕೊಬಾ, ಯೂನಿವರ್ಸಿಟಿ ಅನ್ನೋದು ಕಾಲೇಜ್ ಒಳಗಡೆ ಅಲ್ಲ, ಹೊರಗಡೆನೂ ಇದೆ, ಒಂದಷ್ಟು ವಿಷಯ ತಿಳ್ಕೊಬಾ, ನೀನು ಹಾಸ್ಟೆಲ್ಗೆ ಹೋಗು ಅಂತ ತಳ್ತಿರ್ತಾರೆ. ಅದನ್ನು ನೋಡಿದ್ದೀನಿ. ಸಾರ್ ನನ್ನ ಕೈಲಿ ಮನೇಲಿ ಇಟ್ಕೊಳ್ಳೋಕ್ಕಾಗಲ್ಲ, ಇವ್ರು ನೋಡೋಕ್ಕಾಗಲ್ಲ, ಹೊರಗಡೆ ಹೋಗಲಿ ಅಂತಾರೆ. ಸೊ ಅಂಥವ್ರು ಬೇರೆ ಊರು ಆಪ್ಷನ್ಸು ಎಂಟ್ರಿ ಮಾಡ್ಕೋಬೋದು. ಇನ್ನು ಕೆಲವರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರುತ್ತೆ, ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ ಫೀಸ್ ಜಾಸ್ತಿ ಇರುತ್ತೆ, ಹಾಗಾಗಿ ನನಗೆ ಅಲ್ಲಿ ಆಗೋದಿಲ್ಲ, ಗೌರ್ಮೆಂಟ್ ಕಾಲೇಜಸ್ ಬೇಕು, ಏಡೆಡ್ ಕಾಲೇಜಸಲ್ಲಿ ಏಡೆಡ್ ಸೀಟ್ಸ್ ಬೇಕು. ಈ ಥರ ಡಿಫ್ರೆಂಟ್ ಕ್ರೈಟೀರಿಯಾ ಇದ್ದಾಗ ನಾನು ನಿಮಗೆ ಇದೇ ಥರ ಪ್ರಯಾರಿಟಿ ಆರ್ಡರ್ ಮಾಡಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸೊ ಇಲ್ಲಿ ಎಲ್ಲ ಊರಿನ ಎಲ್ಲ ಕಾಲೇಜಸ್ಸು ಒಂದು 5 ಬ್ರ್ಯಾಂಚ್ ಇದೆ. ಜನರಲ್ ಮೆರಿಟ್ಗೆ ಲಾಸ್ಟ್ ಇಯರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ದು ಕಟ್ ಆಫ್ ಇದೆ. ಸೊ ಇದೊಂದು ರೆಫರೆನ್ಸ್ ಆಗಿ ಇಟ್ಕೊಂಡು ನೀವು ಹೈದ್ರಾಬಾದ್ ಕರ್ನಾಟಕ ಆಗಿ, SC ರೂರಲ್ ಆಗಿ, ST ಜನರಲ್ ಆಗಿ, 2AB ಆಗಿ, 3AG 3AK ಯಾವ ಕೆಟಗರಿ ಆದ್ರೂ ಇದೇ ಪ್ರಯಾರಿಟಿ ಆರ್ಡರ್ ಮೇಂಟೈನ್ ಮಾಡ್ಕೊಂಡು ಹೋಗಬಹುದು. ಈ ಕಟ್ ಆಫು ಏನು ಹೇಳುತ್ತೆ, ಇದ್ರ ಕ್ವಾಲಿಟಿ ಹೇಳುತ್ತೆ. ತುಂಬ ಜನ ಜ್ಯೋತಿ ಚೆನ್ನಾಗಿದೆ, ನಾಗಾರ್ಜುನ ಚೆನ್ನಾಗಿದೆ, ಸಾಯಿ ವಿದ್ಯಾ ಚೆನ್ನಾಗಿದೆಯಾ, SJCET ಚೆನ್ನಾಗಿದೆಯಾ, BGSCET ಚೆನ್ನಾಗಿದೆಯಾ ಇಲ್ವಾ ಅಂತ ಹೇಳ್ತಿರ್ತೀರ. ಸೊ ಇಲ್ಲಿ ಮೆಷರಿಂಗ್ ಕ್ವಾಲಿಟಿ ನಾನು ತೊಗೊಂಡಿರೋದು ಲಾಸ್ಟ್ ಇಯರ್ ಕಟ್ ಆಫ್ದು. ಸೊ ಇದರಲ್ಲೇ ಗೊತ್ತಾಗ್ಬಿಡುತ್ತೆ. ಮೇಲೆ ಇದ್ದರೆ ಒಳ್ಳೆ ಕಾಲೇಜು, ಕೆಳಗಡೆ ಹೋಗ್ತಾ ಆ್ಯಾವ್ರೇಜು ಅದಕ್ಕಿಂತ ಕೆಳಗಿಡೋದು, ಬಿಲೋ ಆ್ಯಾವ್ರೇಜು ಅದಕ್ಕಿಂತ ಕೆಳಗಿಡೋದು ತುಂಬ ಕೆಟ್ಟ ಕಾಲೇಜನ್ನೆಲ್ಲ ಆ ಕಾಲೇಜು, ಬಟ್ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕಡಿಮೆ ಇರುತ್ತೆ, ಫ್ಯಾಕಲ್ಟಿ ಸ್ಟ್ರೆಂತ್ ಕಡಿಮೆ ಇರುತ್ತೆ, ಲ್ಯಾಬ್ ಫೆಸಿಲಿಟಿ ಕಡಿಮೆ ಇರುತ್ತೆ, ಪ್ಲೇಸ್ಮೆಂಟ್ ಟ್ರೈನಿಂಗ್ ಫೆಸಿಲಿಟಿ ಕಡಿಮೆ ಇರುತ್ತೆ, ಲೈಬ್ರರಿ ಫೆಸಿಲಿಟಿ ಕಡಿಮೆ ಇರುತ್ತೆ, ಕ್ಯಾಂಟೀನ್ ಫೆಸಿಲಿಟಿ ಕಡಿಮೆ ಇರುತ್ತೆ. ಹಾಗಾಗಿ ಹುಡುಗರು ಅದಕ್ಕೆ ಪ್ರಿಫರೆನ್ಸ್ ಕೊಡೋದಿಲ್ಲ, ಅದಕ್ಕೆ ಕಟ್ ಆಫ್ ಕಡಿಮೆ ಆಗಿದೆ ಅಷ್ಟೇ, ಇನ್ನೇನು ಇಲ್ಲ. ನೀವು ಟಾಪ್ ಮೋಸ್ಟ್ ಕಾಲೇಜಸ್ ತೊಗೊಂಡ್ರೆ ತುಂಬ ಕ್ಯಾಂಟೀನ್ ತುಂಬ ಚೆನ್ನಾಗಿರುತ್ತೆ, ಲಿಫ್ಟ್ ಕ್ಲೀನಾಗಿರುತ್ತೆ, ವಾಶ್ರೂಮ್ಸ್ ಕ್ಲೀನಾಗಿರುತ್ತೆ, ಟೀಚರ್ಸ್ ಎಲ್ಲ ಟೈ ಹಾಕ್ಕೊಂಡು ಬ್ಲೇಸರ್ ಹಾಕ್ಕೊಂಡು ಬಂದಿರ್ತಾರೆ. ಸೊ ಈ ಥರ ಬೇರೆ ಕ್ರೈಟೀರಿಯಾ ಇರುತ್ತೆ. ಸೊ ನಿಮಗೆ ಯಾವ್ದು ಇಷ್ಟ, ಯಾಕೆಂದರೆ ಒಬ್ಬೊಬ್ರು ಒಂದೊಂದು ಇಷ್ಟ ಇರುತ್ತೆ. ಈಗ ನಾನು ಹೇಳಿದ್ದು ನೀವು ಫಾಲೋ ಮಾಡಬೇಕು ಅಂತಿಲ್ಲ, ನೀವು ಹೇಳಿದ್ದು ಇನ್ನೊಬ್ರು ಫಾಲೋ ಮಾಡಬೇಕು ಅಂತಿಲ್ಲ. ಸೊ ಒಬ್ರಿಗೆ RV ಚೆನ್ನಾಗಿರುತ್ತೆ, ನಿನ್ನೆ ಒಬ್ಬರು ಫೋನ್ ಮಾಡಿದ್ರು, ಅವ್ರಿಗೆ BMS ಚೆನ್ನಾಗಿಲ್ಲ ಅಂತ ಹೇಳಿದ್ರು, PES ಚೆನ್ನಾಗಿಲ್ಲ ಅಂದರು, ಅವ್ರಿಗೆ ರಾಮಯ್ಯ ಚೆನ್ನಾಗಿದೆ, ಅವರು RV ಆದಮೇಲೆ ಸೆಕೆಂಡ್ ಪ್ರಯಾರಿಟಿ ರಾಮಯ್ಯ ಹಾಕ್ಕೋತಾರೆ. ಸೊ ಅದು ಅವ್ರ ಇಷ್ಟ. ಇನ್ನು ಕೆಲವರು ಬೆಂಗಳೂರು ಸಹವಾಸನೇ ಬೇಡ ಅಂತಾರೆ, ಅವರು ಮೈಸೂರಿಗೆ ಹೋಗ್ತಾರೆ. ಧಾರವಾಡ ಸುತ್ತಮುತ್ತ ಇರೋರು BVBCET, KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, ಹುಬ್ಳಿ ತುಂಬ ಚೆನ್ನಾಗಿದೆ, ನಾವು ಇಲ್ಲೇ ಇರ್ತೀವಿ, ಇಟ್ಸ್ ಎ ವೆರಿ ಕ್ಲೀನ್ ಸಿಟಿ, ನೀಟ್ ಸಿಟಿ, ಬೆಂಗಳೂರಲ್ಲಿರೋ ಅಷ್ಟು ಕೆಟ್ಟದ್ದೇನು ಇಲ್ಲ, ಮಾಲ್ ಇಲ್ಲ, ಪಬ್ ಅಷ್ಟೊಂದಿಲ್ಲ, ಡ್ರಗ್ಸ್ ಅಷ್ಟೊಂದು ಈಸಿಯಾಗಿ ಸಿಗೋದಿಲ್ಲ ಅಂತ ದಾವಣಗೆರೆ, ಹುಬ್ಳಿ, ಧಾರವಾಡ ಈ ಥರ ಸಿಟೀಸ್ಗೆ ಇಷ್ಟಪಡ್ತಾರೆ. ಸೊ ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಇರುತ್ತೆ. ನಿಮ್ಮ ಕ್ರೈಟೀರಿಯಾ ಏನು, ಅಕಾರ್ಡಿಂಗ್ ಟು ಯುವರ್ ಕ್ರೈಟೀರಿಯಾ ಯು ಪ್ರಿಪೇರ್ ಯುವರ್ ಓನ್ ಪ್ರಯಾರಿಟಿ ಆರ್ಡರ್. ಇನ್ನೊಂದು ಸರಿ ಹೇಳ್ತೀನಿ, ಜಾಸ್ತಿ ಆಪ್ಷನ್ಸ್ ಎಂಟ್ರಿ ಮಾಡಿ ದಯವಿಟ್ಟು. ಇಲ್ಲ ಅಂದರೆ ಮಾತ್ರ ಮಾರ್ಕ್ ರಿಸಲ್ಟ್ ಬಂದಾಗಲೇ ನನ್ನ ಪ್ರಕಾರ ಒಂದು 30%ಗೆ ಶಾಕ್ ಆಗುತ್ತೆ. ಅಂದರೆ ಕಾಲೇಜಸ್ಸು ಅವ್ರಿಗೆ ಅಲಾಟೆ ಆಗಿರಲ್ಲ, ಇನ್ನೊಂದು 30%ಗೆ ಶಾಕ್ ಆಗುತ್ತೆ. ಯಾಕೆಂದರೆ ಅವ್ರು ಇಷ್ಟಪಟ್ಟಂಥ ಕಾಲೇಜ್ಗಳಿಗಿಂತ ಒಂದು 20 ಕಾಲೇಜ್ ದೂರ ಹೋಗಿರುತ್ತೆ, ಡೌನ್ ಹೋಗಿರುತ್ತೆ. ನಾನು ಯಾವುದೋ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ಇದು ಯಾವುದೋ ಸಿಕ್ಬಿಟ್ಟಿದೆಯಲ್ಲ ಅಂತ. ಸೊ ಮಾರ್ಕ್ ರಿಸಲ್ಟ್ ಬಂದಾಗ ತುಂಬ ಶಾಕ್ ಆಗುತ್ತೆ. ಅದನ್ನು ಡೈಜೆಸ್ಟ್ ಮಾಡಿಕೊಳ್ಳೇಬೇಕಾಗತ್ತೆ ನೀವು. ಯಾಕೆ ಅಂದರೆ ಈ ಸರಿ ಮಾರ್ಕಲ್ಲಿ ಫಸ್ಟ್ ರೌಂಡಲ್ಲಿ, ಈವನ್ ಸೆಕೆಂಡ್ ರೌಂಡಲ್ಲೂ ಸಹ ಕಾಮೆಡ್ಗೆ ಸ್ಟೂಡೆಂಟ್ಸು ಎಲ್ಲ ಇರ್ತಾರೆ, ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಟ್ ಆಗಿರೋರು ಸೇರಿಕೊಂಡಿರ್ತಾರೆ, IITs ಹೋಗಿ ಅಡ್ಮಿಟ್ ಆಗಿದ್ದಾರೆ, NITಸಲ್ಲಿ ಅಡ್ಮಿಟ್ ಆಗಿದ್ದಾರೆ, ಮಣಿಪಾಲಲ್ಲಿ ಅಡ್ಮಿಟ್ ಆಗಿದ್ದಾರೆ, ವೆಲ್ಲೂರಲ್ಲಿ ಅಡ್ಮಿಟ್ ಆಗಿದ್ದಾರೆ, ಬೆಂಗಳೂರಲ್ಲಿರೋ ಒಂದಷ್ಟು ಡೀಮ್ಡ್ ಯೂನಿವರ್ಸಿಟಿಲೂ ಅಡ್ಮಿಷನ್ಸ್ ತೊಗೊಂಡಿರ್ತಾರೆ. ಆದರೂ ಅವರು ಒಂದಷ್ಟು ಟ್ರೈ ಮಾಡ್ತಿರ್ತಾರೆ, ನನಗೆ ಯಾವ ಕಾಲೇಜ್ ಬಂದಿದೆ ಅಂತ ನೋಡೋಣ ಅಂತ ಸುಮ್ಮನೆ ಆಪ್ಷನ್ ಎಂಟ್ರಿ ಮಾಡ್ತಾರೆ. ಸೊ ಆಪ್ಷನ್ ಎಂಟ್ರಿ ಆದಮೇಲೆ ನನಗಿಂಥ ಕಾಲೇಜಲ್ಲಿ ಟಾಪ್ ಮೋಸ್ಟ್ ಕಾಲೇಜಲ್ಲಿ ಸಿಕ್ತು, ನನಗೆ UVCಯಲ್ಲಿ ಸಿಕ್ತು, ದಯಾನ್ ಸಾಗರಲ್ಲಿ ಸಿಕ್ತು ಅಂತ ನೀಟಾಗಿ ಒಂದು ಪ್ರಿಂಟ್ ತೊಗೊಂಡು ಫ್ರೇಮ್ ಹಾಕ್ಕೊಂಡು ಅವ್ರ ಮನೆ ಹಾಲಲ್ಲಿ ಇಟ್ಕೊಳ್ತಾರೆ. ಯಾಕೆಂದರೆ ಬೇರೆಯವ್ರು ಹೇಳೋದಕ್ಕೆ, ನೋಡಿ ನಾವು CETಲಿ ಹೋಗಿದ್ದು ನಮಗಿಂಥ ಕಾಲೇಜಲ್ಲಿ ಸಿಕ್ತಿತ್ತು, ಬಟ್ ನಾವು ಮಣಿಪಾಲಲ್ಲಿ ಸೇರ್ಕೊಂಡ್ವಿ, ವೆಲ್ಲೂರಲ್ಲಿ ಸೇರ್ಕೊಂಡ್ವಿ, SRM ಯೂನಿವರ್ಸಿಟಿಲಿ ಸೇರ್ಕೊಂಡ್ವಿ ಅಂತ ಹೇಳ್ಕೊಳಕ್ಕಾದ್ರೂ ಜನ ಮಾರ್ಕಲ್ಲೂ ಇರ್ತಾರೆ, ಫಸ್ಟ್ ರೌಂಡಲ್ಲೂ ಇರ್ತಾರೆ, ನೆಕ್ಸ್ಟ್ ಸೆಕೆಂಡ್ ರೌಂಡಲ್ಲೂ ಇರ್ತಾರೆ. ಯಾಕೆಂದರೆ ಸೆಕೆಂಡ್ ರೌಂಡ್ಗಿಂತ ಮುಂದೆ ಬರಲ್ಲ, ಆಗ ಫೀಸ್ ಕಟ್ಟಬೇಕಾಗುತ್ತೆ. ಈಗಲೇ ನಾನು ತಿಳಿದ ಮಟ್ಟಿಗೆ ಎಷ್ಟೊಂದು ಜನ ಕಾಮೆಡ್ಕೇಲಿ ದುಡ್ಡು ಕಟ್ಟಿದ್ದಾರೆ, ಪ್ರೈವೇಟ್ ಯೂನಿವರ್ಸಿಟೀಸಲ್ಲಿ ದುಡ್ಡು ಕಟ್ಟಿದ್ದಾರೆ, ಡೀಮ್ಡ್ ಯೂನಿವರ್ಸಿಟಿಯಲ್ಲಿ ದುಡ್ಡು ಕಟ್ಟಿದ್ದಾರೆ, ತುಂಬ ಆಂಬಿಗ್ಯೂಟಿಲಿದ್ದಾರೆ ಎಲ್ಲಿ ಹೋಗೋದು ಏನು ಅಂತ. ಸೊ ಇದೊಂದು ಸ್ಟೇಜು ನಿಮಗೆ ತುಂಬ ಕನ್ಫ್ಯೂಷನ್ ಆಗುತ್ತೆ, ಡಿಸಿಷನ್ ಮೇಕಿಂಗ್ ತುಂಬ ಕಷ್ಟ ಆಗುತ್ತೆ. ಈಗಲೇ ಕಲಿಬೇಕಾಗಿರೋದು ಹೌ ಟು ಟೇಕ್ ಡಿಸಿಷನ್, ಎ ಬೋಲ್ಡ್ ಡಿಸಿಷನ್. ಒಂದು ಡಿಸಿಷನ್ ತಗೋಬೇಕು, ಆಮೇಲೆ ಯಾವುದು ರೈಟ್ ಡಿಸಿಷನ್ ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ, ಪೇರೆಂಟ್ಸ್ಗಾಗಲಿ ಸ್ಟೂಡೆಂಟ್ಸ್ ಆಗಲಿ. ಸೊ ಒಂದು ರೈಟ್ ಡಿಸಿಷನ್ ಅಂತ ಯು ಕ್ಯಾನ್ ಟೇಕ್ ಎ ಡಿಸಿಷನ್, ದಟ್ಸ್ ಇಟ್. 4 ವರ್ಷ ಆದಮೇಲೆ ಗೊತ್ತಾಗುತ್ತೆ ನೀವು ಡಿಸಿಷನ್ ತೊಗೊಂಡಿರೋದು ಸರಿನಾ ತಪ್ಪಾ ಅಂತ. ಹೇಗೆ ಗೊತ್ತಾಗುತ್ತೆ?
ಅದನ್ನು ನಿಮ್ಮ ಮಕ್ಕಳು ಪ್ರೂವ್ ಮಾಡಬೇಕು, ನೀವು ತಗೊಂಡಿರೋ ಡಿಸಿಷನ್ನು ಕರೆಕ್ಟಾ ಅಲ್ವಾ ಅಂತ. ನೀವು RVಗೆ ಸೇರಿಸ್ಬಿಡಿ ನಿಮ್ಮ ಮಕ್ಕಳನ್ನ, ನಿಮ್ಮ ಡಿಸಿಷನ್ ತಪ್ಪು ಅಂದ್ಬೇಕಾದ್ರೆ ನಿಮ್ಮ ಮಕ್ಕಳು ಪ್ರೂವ್ ಮಾಡ್ಬೋದು 4 ವರ್ಷದಲ್ಲಿ ಏನೂ ಓದ್ದೆ. ಇನ್ಯಾವುದೋ ಒಂದು ಕಾಲೇಜು ಮೋಸ್ಟ್ ಕಾಲೇಜು ಬೈ ಮಿಸ್ಟೇಕ್ ನೀವು ಕೌನ್ಸಿಲಿಂಗಲ್ಲಿ ಸರಿಯಾಗಿ ಪ್ರಯಾರಿಟಿ ಆರ್ಡರ್ ಹಾಕಲಿಲ್ಲ, ಮೋಸ್ಟ್ ಕಾಲೇಜು ಸಿಕ್ತು ಅಂದ್ಕೊಳ್ಳಿ. ಈಗ ನಿಮಗದು ತಪ್ಪು ಡಿಸಿಷನ್ ಅನಿಸುತ್ತೆ. ಬಟ್ 4 ವರ್ಷ ಅವ್ರು ಕರೆಕ್ಟಾಗಿ ಓದಿ ನೀಟಾಗಿ ಏನಾದರೂ ಪ್ಲೇಸ್ ಆಗಿ ಇಲ್ಲ ಹೈಯರ್ ಸ್ಟಡೀಸ್ಗೆ ಹೋಗಿ ಇನ್ನೇನಾದರೂ ಅಚೀವ್ ಮಾಡಿದೆ ಅಂದರೆ ದೆನ್ ಯು ಸೇ ಇಟ್ ಈಸ್ ಗುಡ್ ಡಿಸಿಷನ್. ಯಾಕೆಂದರೆ ಎವ್ರಿ ಇಯರು ಐ ಕಮ್ ಅಕ್ರಾಸ್ ವಿತ್ ಪೇರೆಂಟ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಬೈತಿರ್ತಾರೆ, ನನ್ನ ಮಗಳು ಸರಿಯಾಗಿ ರ್ಯಾಂಕ್ ತೆಗಿಲಿಲ್ಲ, ಎಲ್ಲರೂ ಅಷ್ಟೇ. ಈಗಲೂ ಯೋಚನೆ ಮಾಡಿ, ನಿಮ್ಮ ಮಕ್ಕಳನ್ನ ನೀವು ಎಲ್ಲಿ ಸೇರಿಸಿದ್ರಿ? JEE ಕೋಚಿಂಗ್ ಸೇರಿಸಿದ್ರಿ, ನೀಟ್ ಕೋಚಿಂಗ್ ಸೇರಿಸಿದ್ರಿ, ಬಟ್ NIT ಸಿಗಲಿಲ್ಲ, IIT ಸಿಗಲಿಲ್ಲ, ಮೆಡಿಕಲ್ಲು ಡ್ರಾಪ್ ಆಗಿತ್ತು ಅನಿಸುತ್ತೆ. ಆಮೇಲೆ ಬೇಡ RV BMS PS ಬೇಕು ಅಂತ ಅನಿಸ್ತಿತ್ತು ನಿಮಗೆ. RNS BNMIT BMSIT ಲೆವೆಲ್ಗೆ ಬಂದಿದ್ದೀರಾ, ಇಲ್ಲ RNS BNMIT ಆನ್ಸರ್ಗಳು ಸಿಕ್ಕರೆ ಸಾಕು ಅನ್ನೋರೆಲ್ಲ ಇನ್ನೊಂದಷ್ಟು ಕೆಳಗಡೆ ಹೋಗಿರ್ತೀರಾ. ಡಾನ್ ಬಾಸ್ಕೋ ರಾಜರಾಜೇಶ್ವರಿ ಲೆವೆಲ್ಗೆ ಹೋಗಿರ್ತೀರಾ. ಡಾನ್ ಬಾಸ್ಕೋದಲ್ಲಿ ರಾಜರಾಜೇಶ್ವರಿ ಸಿಕ್ಕರೆ ಸಾಕಪ್ಪ ಅನ್ನೋರು ಜ್ಞಾನ ವಿಕಾಸು ಅಮೃತ ಈ ಲೆವೆಲಲ್ಲಿ ಹೋಗಿರ್ತೀರಾ. ಅಲ್ಲಿ ಸಿಕ್ಕರೆ ಸಾಕು ಅನ್ನೋರು ಸಂಪೂರ್ಣ ಗೌಸಿಯಾ ಫಾರ್ ವಿಮೆನ್, ಸೊ ಆ ಕಾಲೇಜ್ ಲೆವೆಲ್ಗೂ ಹೋಗೋ ಸಾಧ್ಯತೆಗಳಿರುತ್ತೆ. ಸೊ ನಾವು ಅಂದ್ಕೊಳ್ಳೋದೇ ಒಂದು, ಆಗೋದೇ ಒಂದು. ಆಮೇಲೆ ಮಾರ್ಕಲ್ಲಿ ಫಸ್ಟ್ ರೌಂಡಲ್ಲಿ ಆಗೋ ಶಾಕ್ಗಳನ್ನ ತಡ್ಕೊಳ್ಳೋಕ್ಕೆ ಈಗಲಿಂದನೇ ಮೆಂಟಲಿ ಪ್ರಿಪೇರ್ ಆಗಿರಿ. ಒಂದು 90% ಜನ ದೇ ವಿಲ್ ಬಿ ಅನ್ಹ್ಯಾಪಿ. ಇನ್ನೂ ಹಾನೆಸ್ಟಾಗಿ ನಾನು ಈಗಲೂ ಹೇಳ್ತೀನಿ, ನೀವು ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ, 100% ಪೀಪಲ್ 100% ಸ್ಟೂಡೆಂಟ್ಸ್ ಆ್ಯಂಡ್ ದೇರ್ ಪೇರೆಂಟ್ಸ್ ಆರ್ ಅನ್ಹ್ಯಾಪಿ. ಯಾಕೆ ಅಂದರೆ ನಿಮ್ಗೆ RV ಸಿಗ್ತಾ ಇದೆ ಅನ್ನಿ, ನನಗೆ NIT ಹೋಗಬೇಕಾಗಿತ್ತು, NIT ಸಿಕ್ಕಿದೆ ಅಂದ್ಕೊಳ್ಳಿ, ನಾನು IITಗೆ ಹೋಗಬೇಕಿತ್ತು, IIT ಮೆಡ್ರಾಸ್ ಮೆಕ್ಯಾನಿಕಲ್ ಸಿಕ್ಕಿದೆ, ನನಗೆ IIT ಬಾಂಬೆಯಲ್ಲಿ ಕಂಪ್ಯೂಟರ್ ಸೈನ್ಸ್ ಸಿಗಬೇಕಾಗಿತ್ತು, IIT ಬಾಂಬೆಯಲ್ಲಿ ಇನ್ಯಾವುದೋ ಬ್ರ್ಯಾಂಚ್ ಸಿಕ್ಕಿದೆ ಅಂದ್ಕೊಳ್ಳಿ, ಇಲ್ಲ ನನಗೆ IIT ಬಾಂಬೆಯಲ್ಲಿ CS ಸಿಗಬೇಕಿತ್ತು. ಸೊ ಎವ್ರಿ ಒನ್ ಈಸ್ ಅನ್ಹ್ಯಾಪಿ. ರ್ಯಾಂಕ್ 2 ಬಂದಿರೋನು ಈಸ್ ಅನ್ಹ್ಯಾಪಿ. ನಾನು ರ್ಯಾಂಕ್ 1 ಬರಬೇಕಾಯಿತು, ಸ್ಮಾಲ್ ಮಿಸ್ಟೇಕ್ ಮಾಡಿದೆ, ರ್ಯಾಂಕ್ 2 ಬಂದಿದ್ದೀನಿ ಅಂತ. ಓನ್ಲಿ ರ್ಯಾಂಕ್ 1 ಬಂದಿದ್ದಾನಲ್ಲ ಅವ್ನು ಮಾತ್ರ ಹಿ ವಿಲ್ ಬಿ ಹ್ಯಾಪಿ. ಯಾಕೆಂದರೆ ಅವ್ನು ಇಷ್ಟಪಟ್ಟಂಥ ಕಾಲೇಜು ಕಣ್ಣು ಮುಚ್ಕೊಂಡು ಸಿಗುತ್ತೆ, ಯಾಕೆಂದರೆ ಅವನಿಗೆ ಫಸ್ಟ್ ಸೀಟ್ ಅಲಾಟ್ ಆಗೋದು. ಇನ್ನೂ ಒಂದು ಎಕ್ಸಾಂಪಲ್ ಹೇಳಿಬಿಡ್ತೀನಿ ನಿಮಗೆ. ಈಗ ನನ್ನ ರ್ಯಾಂಕು 1,00,000 ಇದೆ ಅಂದ್ಕೊಳ್ಳಿ, 1,00,000 ಇದೆ ನನ್ನ ರ್ಯಾಂಕ್ ಬಂದಿದೆ, ನನ್ನದು 1,00,000 ರ್ಯಾಂಕ್ ಬಂದಿದೆ. ನಾನು ಒಂದಷ್ಟು ಪ್ರಯಾರಿಟಿ ಆರ್ಡರ್ ಹಾಕಿದ್ದೀನಿ. ಸೊ ನನಗೆ ಫಸ್ಟ್ ಸೀಟ್ ಅಲಾಟ್ ಆಗಿಬಿಡುತ್ತೆ. ನನಗೆ ಫಸ್ಟ್ 1, 2, 3 ಪ್ರಯಾರಿಟಿ ಅಂತ ನೋಡ್ಕೊಂಡು ನನ್ನದು ಸೀಟ್ ಅಲಾಟ್ ಆದಮೇಲೆ 1,01,001 ಕೈಗೆ ಎತ್ಕೋತಾರೆ. ಆಗ ಉಳಿದಿರುವ ಸೀಟ್ಗಳು ಕೊಡ್ತಾರೆ. ಸೊ ನನಗೇನು ಅನಿಸ್ಬೇಕು, 1,00,000 ಸ್ಟೂಡೆಂಟ್ಸು ಯಾವ ಆಪ್ಷನ್ ಎಂಟ್ರಿ ಮಾಡಿದಾರೋ ನನಗೆ ಗೊತ್ತಿಲ್ಲ. ಸೊ ಅವರೆಲ್ಲರಿಗೂ ಸೀಟ್ ಅಲಾಟ್ ಆದಮೇಲೆ 1,01,001 ರ್ಯಾಂಕ್ ಬಂದಿರೋ ಸ್ಟೂಡೆಂಟ್ಗೆ ಸೀಟ್ ಅಲಾಟ್ ಆಗೋದು. ನಂದು 1,01,001 ರ್ಯಾಂಕ್ ಬಂದಿದೆ ಅಂದರೆ ಐ ಶುಡ್ ಥಿಂಕ್ ಅಬೌಟ್ ಆಲ್ ದೀಸ್ 1,00,000 ಸ್ಟೂಡೆಂಟ್ಸ್. ಇವರೇನೇನು ಆಪ್ಷನ್ ಎಂಟ್ರಿ ಮಾಡಿರ್ತಾರೆ ಅವ್ರಿಗೆಲ್ಲ ಕೊಟ್ಟಾದ ಮೇಲೆ ನನಗೆ ಕೊಡೋದು. ನಾನು RV ಬರೀಲಿ, PS ಬರೀಲಿ, RNS ಬರೀಲಿ, SJBT ಬರೀಲಿ, BGS CET ಬರಲಿ, 1,00,000 ಜನಕ್ಕೆ ಸೀಟ್ ಅಲಾಟ್ ಆದ ಮೇಲೆ 1,00,000 ರ್ಯಾಂಕ್ಸ್ ಕ್ಯಾಂಡಿಡೇಟ್ಸ್ಗೆ ಅಲಾಟ್ ಆದಮೇಲೆ 1,01,001 ಕೈಗೆ ಎತ್ಕೋತಾರೆ. ನಾನು ಯಾವುದಾದ್ರೂ ಪ್ರಯಾರಿಟಿ ಕೊಟ್ಟಿರಲಿ. ಹಾಗಾಗಿ ಕರೆಕ್ಟಾಗಿರೋ ಪ್ರಯಾರಿಟಿ ಆರ್ಡರ್ ಕೊಟ್ಕೊಂಡು ಹೋಗಿ. ಸೊ ಈಗ ಕರೆಕ್ಟಾಗಿ ಈ ಬ್ರ್ಯಾಂಚ್ ವಿಡಿಯೋಗೆ ಬರೋಣ. ಇನ್ ಡೀಟೇಲಾಗಿ ಏನು ಹೇಳಲಿಕ್ಕೆ ಹೋಗಲ್ಲ. ಈ ಡಾಕ್ಯುಮೆಂಟಲ್ಲಿ ಒಂದು 5 ಬ್ರ್ಯಾಂಚ್ ಇದೆ. CS ಇದೆ, IS ಇದೆ, NDML ಇದೆ, AD ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿತ್ ಡೇಟಾ ಸೈನ್ಸ್, ಸೈಬರ್ ಸೆಕ್ಯೂರಿಟಿನೇ ಇದೆ, ಕಂಪ್ಯೂಟರ್ ಸೈನ್ಸ್ ಅಲೈಡ್ ಬ್ರ್ಯಾಂಚಸ್ ತುಂಬ ಇದೆ. ಈ ಡಾಕ್ಯುಮೆಂಟಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಅಲೈಡ್ ಬ್ರ್ಯಾಂಚಸಲ್ಲಿ ಲಾಸ್ಟ್ ಇಯರು 2,00,000ವರೆಗೂ ಹೋಗಿದೆ. ಏನು ಜನರಲ್ ಮೆರಿಟಲ್ಲಿ 2,03,000ವರೆಗೂ ಹೋಗಿದೆ ಲಾಸ್ಟ್ ಇಯರ್ ಕಂಪ್ಯೂಟರ್ ಸೈನ್ಸ್ಗೆ. ಥಿಂಕ್ ಅಬೌಟ್ ECಗೆ ಎಲ್ಲಿ ಹೋಗಿರ್ಬೋದು, ಎಲೆಕ್ಟ್ರಿಕಲ್ಗೆ ಎಲ್ಲಿ ಹೋಗಿರ್ಬೋದು, ಮೆಕ್ಯಾನಿಕಲ್ಗೆ ಯಾವ ರ್ಯಾಂಕ್ವರೆಗೂ ಹೋಗಿರ್ಬೋದು, ಸಿವಿಲ್ಗೆ ಯಾವ ರ್ಯಾಂಕಿಗೆ ಹೋಗಿರ್ಬೋದು. ಈ ವರ್ಷ ನಿಮ್ಮದು 2,75,000 ರ್ಯಾಂಕ್ ಬಂದಿದೆ ಅಂದ್ಕೊಳ್ಳಿ, ನಿಮ್ಗೆ ಗ್ಯಾರಂಟಿ ಸೀಟ್ ಸಿಗಲ್ವಾ? ಖಂಡಿತ ಸಿಕ್ಕೇ ಸಿಗುತ್ತೆ. ಸೊ ನೀವು ಡೌಟ್ ಕೇಳ್ತಿರ್ತೀರ, ಸರ್ ನನಗೆ ಸೀಟ್ ಸಿಗುತ್ತಾ ಇಲ್ವ ಅಂತ. ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಆಮೇಲೆ ಇದು ಜನರಲ್ ಮೆರಿಟಿಗೆ ಆಗಿರೋ ಡಾಕ್ಯುಮೆಂಟ್ ಇದು. ಸೊ ನಿಮ್ದು ಯಾವುದೋ ಬೇರೆ HK ಯಲ್ಲಿ ರೂರಲ್ಲು, HKಯಲ್ಲಿ ಕನ್ನಡ ಮೀಡಿಯಮ್ಮು, ಇಲ್ಲಾಂದರೆ 3AG ಇಲ್ಲ 3BG ಇಲ್ಲ ಕನ್ನಡ ಮೀಡಿಯಮ್ ರೂರಲ್ಲು ಇರುತ್ತೆ ಅಂದ್ಕೊಳ್ಳಿ. ಇದಕ್ಕೆ ಖಂಡಿತ ಇಲ್ಲಿರೋ ಕಟ್ ಆಫ್ಗಳಿಗಿಂತ ಕಡಿಮೆ ಆಗೇ ಆಗುತ್ತೆ ತಾನೆ. ಸೊ ಹಾಗಾಗಿ ನಿಮಗೆ ನಂಬಿಕೆ ಇರಬೇಕು. ನಾನು ಹೇಳಿದ್ರೆ ಅಲ್ಲ, ನಿಮಗೆ ನಂಬಿಕೆ ಇರಬೇಕು, ಖಂಡಿತ ನಿಮಗೆ ಸೀಟ್ ಸಿಗುತ್ತೆ ಅಂತ. ತುಂಬ ಜನ ಹೇಳ್ತಿರ್ತಾರೆ, 100 ರೂಪಾಯಿ ಕೊಡಿ, 1,000 ರೂಪಾಯಿ ಕೊಡಿ, 5,000 ರೂಪಾಯಿ ಕೊಡಿ, ನಾನು ಫುಲ್ ನಿಮ್ಮ ಕೌನ್ಸಿಲಿಂಗ್ ಪ್ರೋಸೆಸ್ ಕೊನೆವರೆಗೂ ನಾನು ನಿಮ್ಮ ಜೊತೆಲಿರ್ತೀನಿ, ನಾನೇ ಆಪ್ಷನ್ ಎಂಟ್ರಿ ಮಾಡ್ತೀನಿ, ನಾನೇ ನಿಮ್ಗೆ ಸೀಟ್ ಸಿಗೋ ಹಾಗೆ ಮಾಡ್ತೀನಿ. ಇಸ್ ಇಟ್ ಗುಡ್? ನಿಮ್ಮ ತಾಯಿ ದಿನ ಬಿಸಿಬೇಳೆ ಬಾತ್ ಮಾಡ್ತಾರೆ, ಪುಳಿಯೋಗರೆ ಮಾಡ್ತಾರೆ,
ವಾಂಗಿಬಾತ್ ಮಾಡ್ತಾರೆ, ಚಿತ್ರಾನ್ನ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ, ದಿನ ತಿಂತಿರ್ತೀರ. ಒಂದಿನ ನಿಮ್ಮ ತಾಯಿಗೆ ಹುಷಾರಿರಲ್ಲ, ಮಲ್ಕೋತಾರೆ. ಏನು ಮಾಡ್ತೀರಾ ನೀವು? ನಿಮಗೆ ಬಿಸಿಬೇಳೆಬಾತ್ ಮಾಡೋಕ್ಕೆ ಬರುತ್ತಾ, ಚಪಾತಿ ಮಾಡೋಕ್ಕೆ ಬರುತ್ತಾ, ಪಲ್ಯ ಮಾಡೋಕ್ಕೆ ಬರುತ್ತಾ, ಚಿತ್ರಾನ್ನ ಮಾಡೋಕ್ಕೆ ಬರುತ್ತಾ, ವಾಂಗಿಬಾತ್ ಮಾಡೋಕ್ಕೆ ಏನೂ ಬರೋಲ್ಲ. ಇಷ್ಟು ದಿನ ತಿಂದಿದ್ದೀರಾ ನೀವು, ಈಗೇನು ಮಾಡೋಕ್ಕೆ ಬರ್ತಿಲ್ಲ. ನೋಡಿದ್ದೀರಾ ದಿನ ಹೇಗೆ ಮಾಡ್ತಾರೆ, ಈರುಳ್ಳಿ ಕಟ್ ಮಾಡ್ತಾರೆ, ಕುಕ್ಕರ್ಗೆ ರೈಸ್ ಹಾಕ್ತಾರೆ, ಎಲ್ಲ ನೋಡಿದ್ದೀರಾ. ಬಟ್ ಮಾಡಿ ಅಂತ ನಿಮ್ಮ ತಂದೆ ಬಿಡ್ತಾರೆ, ನೀವು ಮಾಡಲಿಕ್ಕೆ ಬರೋಲ್ಲ. ಯಾಕೆಂದರೆ ಪ್ರಾಕ್ಟೀಸ್ ಇಲ್ಲ. ಹಾಗಾಗಿ ನಾನು ನೀಟಾಗಿ ನಿಮಗೇನು ಹೇಳ್ಕೊಡೋದಿಲ್ಲ. ಐ ವಿಲ್ ಮೇಕ್ ಯು ಟು ಪ್ರಿಪೇರ್ ದಿಸ್ ಡಿಶಸ್. ನೀವೇ ನಿಮ್ಮ ಕೈಯಾರೆ ನೀವು ಬರೀಬೇಕು, ನೀವು ಕಲಿಬೇಕು. ಒಬ್ಬ ಭಿಕ್ಷುಕ ನಿಂತಿರ್ತಾನೆ ಸಿಗ್ನಲಲ್ಲಿ, ದುಡ್ಡು ಕೊಡಿ ದುಡ್ಡು ಕೊಟ್ಟರೆ ನಾನು ಬೈತೀನಿ ನಿಮಗೆ. ದುಡ್ಡು ಕೊಟ್ಟರೆ ಅವ್ನು ಮತ್ತೆ ಇನ್ನೊಬ್ಬ ಭಿಕ್ಷುಕ ಹುಟ್ಟುತ್ತಾನೆ, ಅವನಿಗೂ ಸೋಮಾರಿತನ ಆಗುತ್ತೆ. ಅವನಿಗೆ ತುಂಬ ಅವಶ್ಯಕತೆ ಇದೆಯಾ, ಫುಡ್ ಕೊಡಿ, ಒಂದು ಬಿಸ್ಕೆಟ್ ಪ್ಯಾಕೆಟ್ ಕೊಡಿ, ಒಂದು ಚಿತ್ರಾನ್ನ ಪ್ಯಾಕೆಟ್ ಕೊಡಿ, ದುಡ್ಡು ಮಾತ್ರ ಕೊಡಬೇಡಿ. ಇಲ್ಲ ನಿಮಗೆ ಸಾಧ್ಯ ಆಗುತ್ತಾ, ಅವ್ನು ಕರ್ಕೊಂಡೋಗಿ ಒಂದು ಕೆಲಸ ಕೊಡಿಸಿ. ಹ್ಯಾಂಡಿಕ್ಯಾಪ್ಸ್ ನಿಂತಿರ್ತಾರೆ, ಅವ್ನ ಕೈಯಲ್ಲಾಗುವಂಥ ಒಂದು ಕೆಲಸ ಕೊಡಿಸಿ. ಥರ್ಡ್ ಜೆಂಡರ್ ನಿಂತಿರ್ತಾರೆ, ದುಡ್ಡು ಕೊಡಬೇಡಿ, ಕೆಲಸ ಕೊಡಿಸ್ತೀನಿ ಬರ್ತೀರಾ, ಹೊರಟೋಗ್ತಾರೆ ಅವರು. ಇನ್ಯಾರೋ ಒಂದು ಚಿಕ್ಕ ಮಗು 12-13 ಬಾ ಸ್ಕೂಲ್ಗೆ ಸೇರಿಸ್ತೀನಿ ಓಡೋಗ್ತಾರೆ. ಸೊ ಆ ಥರ ನಮ್ಮ ಮೆಂಟ್ಯಾಲಿಟಿ ಇರಬೇಕು. ಸೆಲ್ಫ್ ಸಸ್ಟೈನಿಂಗ್, ಆತ್ಮನಿರ್ಭರ್, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋ ಥರ ಇರಬೇಕು. ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೇಕು. ನಿಮಗೆ ಪ್ರಯಾರಿಟಿ ಆರ್ಡರ್ ಅರೇಂಜ್ ಮಾಡ್ಕೊಳ್ಳೋಕೆ ಬರಬೇಕು. ಆಪ್ಷನ್ ಎಂಟ್ರಿ ಮಾಡೋಕ್ಕೆ ನಿಮಗೆ ಬರಬೇಕು. ಸೊ ಅದಕ್ಕೂ ಒಂದು ಡೆಮೋ ವಿಡಿಯೋ ಮಾಡಿ ಅಂತ ಕೇಳಬೇಡಿ, ಹೆಂಗೆ ಎಂಟ್ರಿ ಮಾಡೋದು ಅಂತ. ನೀವು ಸೆಕೆಂಡ್ PUC ಪಾಸ್ ಆಗಿದ್ದೀರಾ ಸರ್, ಮೇಡಮ್? ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥಮೆಟಿಕ್ಸು, ಎಲೆಕ್ಟ್ರಾನಿಕ್ಸು, ಕಂಪ್ಯೂಟರ್ ಸೈನ್ಸು, ಡಿಫ್ರೆನ್ಷಿಯೇಷನು, ಇಂಟಿಗ್ರೇಷನ್ನು, ಟ್ರಿಗನಾಮೆಟ್ರಿ ತುಂಬ ಓದಿದ್ದೀರಾ. ಪೈಥಾಗರಸ್ ಥಿಯರಮ್, ಕಿರ್ಚಾಫ್ಸ್ ವೋಲ್ಟೇಜ್ ಲಾ, ಕಿರ್ಚಾಫ್ಸ್ ಕರೆಂಟ್ ಲಾ, ಓಮ್ಸ್ ಲಾ ಎಲ್ಲ ಗೊತ್ತು ನಿಮಗೆ. ಆಫ್ಟರ್ ಆಲ್ ಯೂಸರ್ ಫ್ರೆಂಡ್ಲಿ ಕಂಪ್ಯೂಟ್ರಲ್ಲಿ ಕೂತ್ಕೊಂಡು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಬರೋಲ್ಲ, ಪ್ರಯಾರಿಟಿ ಬರೋಲ್ಲ ಅಂದರೆ ಹಾಸ್ಯಾಸ್ಪದ ಆಗಿಬಿಡುತ್ತೆ. ನಿಮಗೆಲ್ಲ ಬರುತ್ತೆ. ಬಿಲೀವ್ ಯುವರ್ ಸೆಲ್ಫ್. ಯು ಆರ್ ಯುನೀಕ್, ಯು ಆರ್ ಮಾಸ್ಟರ್ ಪೀಸ್, ಯು ಆರ್ ಇಂಟೆಲಿಜೆಂಟ್. ಈ ಪ್ರಪಂಚದಲ್ಲಿ ನಿಮ್ಮ ಥರ ಇನ್ನೊಬ್ಬ ವ್ಯಕ್ತಿನೇ ಇಲ್ಲ ಯಾರೂ. ಬಿಲೀವ್ ಯುವರ್ ಸೆಲ್ಫ್, ಹ್ಯಾವ್ ಕಾನ್ಫಿಡೆನ್ಸ್, ನಾಟ್ ಓವರ್ ಕಾನ್ಫಿಡೆನ್ಸ್. ನಿಮಗೆ ಬಂದೇ ಬರುತ್ತೆ. ಟ್ರೈ ಮಾಡಿ, ತುಂಬ ದಿನ ಟೈಮ್ ಇದೆ, ಇನ್ನೂ ತುಂಬ ದಿನ ಆಪ್ಷನ್ ಎಂಟ್ರಿ ಮಾಡ್ಬೋದು. ಈಗಲೇ ಕ್ಲೋಸ್ ಮಾಡೋಕ್ಕೆ ಹೋಗಬೇಡಿ, ಇನ್ನೂ ಟೈಮ್ ಇದೆ. ಓನ್ಲಿ ಒನ್ ಮಂತ್ರ ಫಾರ್ ಯುವರ್ ಲೈಫ್ ಆ್ಯಸ್ ಎ ಸ್ಟೂಡೆಂಟ್ ಅಂದರೆ ಪ್ರಾಕ್ಟೀಸ್, ಪ್ರಾಕ್ಟೀಸ್, ಪ್ರಾಕ್ಟೀಸ್ ಅಷ್ಟೇ, ಇನ್ನೇನೂ ಇಲ್ಲ. ಪ್ರಾಕ್ಟೀಸ್, ಪ್ರಾಕ್ಟೀಸ್, ಪ್ರಾಕ್ಟೀಸ್. 3 ಮಂತ್ರದು, 3 ಪ್ರಾಕ್ಟೀಸ್, ಪ್ರಾಕ್ಟೀಸ್, ಪ್ರಾಕ್ಟೀಸ್. ನೋಟ್ ಇಮ್ಯಾಜಿನ್ ಸೂರ್ಯಕುಮಾರ್ ಯಾದವ್ ಬೆಳಿಗ್ಗೆ ಎದ್ದು ಏನು ಮಾಡಬಹುದು? ಪ್ರಾಕ್ಟೀಸ್, ಪ್ರಾಕ್ಟೀಸ್, ಪ್ರಾಕ್ಟೀಸ್. ವಿಜಯ್ ಪ್ರಕಾಶ್ ಸಿಂಗರ್ ಬೆಳಿಗ್ಗೆ ಎದ್ದು ಏನು ಮಾಡ್ಬೋದು? ಪ್ರಾಕ್ಟೀಸ್, ಪ್ರಾಕ್ಟೀಸ್, ಪ್ರಾಕ್ಟೀಸ್. ಬಟ್ ನಾವೇನು ಮಾಡಬೇಕು? ಸ್ಟೂಡೆಂಟ್ಸ್ ಬೆಳಗ್ಗೆ ಎದ್ದ ತಕ್ಷಣ ನಾವು ಓದಬೇಕು, ಪ್ರಾಕ್ಟೀಸ್, ಪ್ರಾಕ್ಟೀಸ್, ಪ್ರಾಕ್ಟೀಸ್. ಎಕ್ಸಾಮ್ ಬಂದ ತಕ್ಷಣ ಓದೋದಿಲ್ಲ. ಹಾಗಾಗಿ ನಾವು ಈ ಪ್ರಾಕ್ಟೀಸ್, ಪ್ರಾಕ್ಟೀಸ್, ಪ್ರಾಕ್ಟೀಸ್ ಅನ್ನೋ ಮಂತ್ರ ಪಾಲಿಸಲಿಲ್ಲ ಅಂದ ತಕ್ಷಣವೇ ನಮ್ಮ ರ್ಯಾಂಕು 1.5 ಲಕ್ಷ, 2, 2.5, 3 ಲಕ್ಷ ಎಲ್ಲ ಹೋಗ್ತಾ ಇರೋದು. ಆ್ಯಸ್ ಎ ಸ್ಟೂಡೆಂಟ್ ಯುವರ್ ಹಾಬಿ ಶುಡ್ ಬಿ ಟು ರೀಡ್, ಟು ಪ್ರಾಕ್ಟೀಸ್. ಮ್ಯಾಥಮೆಟಿಕ್ಸ್ನ ಓದೋದಲ್ಲ, ಮ್ಯಾಥಮೆಟಿಕ್ಸ್ನ ಪ್ರಾಕ್ಟೀಸೇ ಮಾಡಬೇಕು. ತುಂಬ ಜನ ಮ್ಯಾಥಮೆಟಿಕ್ಸ್ ಬುಕ್ ಇಟ್ಕೊಂಡು ಓದ್ತಾ ಇರ್ತಾರೆ. ಸೊ ಈಗೇನೋ ಮಿಸ್ಟೇಕ್ ಆಯಿತು, ಈಗ ತಿದ್ಕೋಬೇಕು ಅಂದರೆ ಇನ್ನು 4 ವರ್ಷ ನೀವು ನೀಟಾಗಿ ಓದಲೇಬೇಕು, ಪ್ರಾಕ್ಟೀಸ್ ಮಾಡಲೇಬೇಕು. ಎನಿ ಬ್ರ್ಯಾಂಚ್, ಸಿವಿಲ್ಲು, ಮೆಕ್ಯಾನಿಕಲ್. ಸಿವಿಲ್ ಚೆನ್ನಾಗಿಲ್ಲ, ಮೆಕ್ಯಾನಿಕಲ್ ಚೆನ್ನಾಗಿಲ್ಲ, ಬಯೋಟೆಕ್ನಾಲಜಿ ಚೆನ್ನಾಗಿಲ್ಲ, ಏರೋನಾಟಿಕಲ್ ಚೆನ್ನಾಗಿಲ್ಲ ಅನ್ನೋದಲ್ಲ. ನಾವು ಅದನ್ನು ಚೆನ್ನಾಗಿ ಓದಿದ್ರೆ ಚೆನ್ನಾಗೇ ಆಗುತ್ತೆ. ರೈಸು, ನಿಂಬೆಹಣ್ಣ ಎಲ್ಲ ಕೊಡಿ, ನೀವು ಚೆನ್ನಾಗಿ ತಿಂಡಿ ಮಾಡೋದಿಲ್ಲ, ಹಾಗಾಗ್ಬಿಟ್ಟು ನಿಂಬೆಹಣ್ಣು ಚೆನ್ನಾಗಿಲ್ಲ, ಸ್ಟವ್ ಚೆನ್ನಾಗಿಲ್ಲ, ಗ್ಯಾಸ್ ಚೆನ್ನಾಗಿಲ್ಲ ಅನ್ನೋಕ್ಕಾಗತ್ತಾ? ನಿಮ್ಮ ತಾಯಿಗೆ ಸೇಮ್ ನಿಂಬೆಹಣ್ಣು, ಸೇಮ್ ರೈಸು, ಸೇಮ್ ಉಪ್ಪು ಕೊಡಿ, ತುಂಬ ಚೆನ್ನಾಗಿ ಮಾಡಿರ್ತಾರೆ ಚಿತ್ರಾನ್ನ. ಸೊ ನಿಮ್ಮ ತಾಯಿದು ಪ್ರಾಕ್ಟೀಸ್ ಆಗಿದೆ, ಚೆನ್ನಾಗಿ ಮಾಡ್ತಿದ್ದಾರೆ. ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮದು ಚೆನ್ನಾಗಿ ರ್ಯಾಂಕ್ ಬರುತ್ತೆ, ಚೆನ್ನಾಗಿ ಓದ್ತೀರಾ, ಚೆನ್ನಾಗಿ ಕೆಲಸ ಸಿಗುತ್ತೆ. ಸೊ ಡೋಂಟ್ ವರಿ ಅಬೌಟ್ ಪ್ಲೇಸ್ಮೆಂಟ್, ಹೈಯರ್ ಸ್ಟಡೀಸ್, ನಥಿಂಗ್. ನಿಮ್ಮ ಕೆಲಸ ಈಗ ಏನಿದ್ರು ಪ್ರಾಕ್ಟೀಸ್, ಪ್ರಾಕ್ಟೀಸ್, ಪ್ರಾಕ್ಟೀಸ್. ಬೆಳಗ್ಗಿಂದ ರಾತ್ರಿವರೆಗೂ ಸ್ಟೂಡೆಂಟ್ ಕೆಲಸ ಅದೇ. ನಿಮ್ಮಪ್ಪ ಕೆಲಸ ಹೊರಗಡೆ ಕೆಲಸಕ್ಕೆ ಹೋಗ್ತಾರೆ, ದುಡ್ಡು ತೊಗೊಂಬರ್ತಾರೆ. ನಿಮ್ಮಮ್ಮ ಕೆಲಸ ಅಡುಗೆ ಮಾಡ್ತಾರೆ. ನಿಮ್ಮ ಕೆಲಸ ಏನೋ ಓದೋದು ಅಷ್ಟೇ. ಸೊ ನೀವು ಆ ಕೆಲಸ ಬಿಟ್ಟು ಬೇರೆ ಏನೋ ಕೆಲಸ ಮಾಡ್ತಿದ್ದೀರಾ ಅಂದರೆ ಮತ್ತೆ 4 ವರ್ಷ ಆದಮೇಲೆ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಸೊ 4 ವರ್ಷ ಪಶ್ಚಾತ್ತಾಪ ಪಡಬಾರದು ಅಂದರೆ ನೀವು ಓದಲೇಬೇಕು. ಸೊ ಮತ್ತೆ ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ. ಬೋರ್ ಆಗುತ್ತೆ ಅನಿಸುತ್ತೆ ನಿಮಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಕಂಟಿನ್ಯೂ ಮಾಡಿ ನೋಡೋದಕ್ಕೆ, ಇಲ್ಲಾಂದರೆ ವಿಡಿಯೋ ಸ್ಟಾಪ್ ಮಾಡಿ, ತೊಂದರೆ ಇಲ್ಲ. ಸೊ RVಯಲ್ಲಿ 360, 600, 1000 ಎಲ್ಲ ಇದೆ. ಸರ್ ನನಗೆ ಸಿಗಲ್ಲ, ಬೇಡ, ನಾನು ಆಪ್ಷನ್ ಎಂಟ್ರಿ ಮಾಡಲ್ಲ. ಸೊ ಅದು ಇಟ್ ಈಸ್ ಲೆಫ್ಟ್ ಟು ಯು. ಆಪ್ಷನ್ ಎಂಟ್ರಿ ಮಾಡೋದ್ರಿಂದ ನಿಮಗೇನೂ ತೊಂದರೆ ಇಲ್ಲ. ಸಾಫ್ಟ್ವೇರ್ಗೆ 1 ಮಿಲಿ ಸೆಕೆಂಡ್ ಟೈಮ್ ಬೇಕಷ್ಟೇ ನಿಮ್ಮ ರ್ಯಾಂಕಿಗೆ ಇಲ್ಲಿ ಸೀಟ್ ಖಾಲಿ ಇದೆಯಾ ಇಲ್ಲ ಅಂತ ಚೆಕ್ ಮಾಡೋದಕ್ಕೆ. ಅಷ್ಟು ಬಿಟ್ಟರೆ ಯಾರಿಗೂ ನೀವು ತೊಂದರೆ ಕೊಡ್ತಿಲ್ಲ, ಯಾರಿಗೂ ಅನ್ಯಾಯ ಮಾಡ್ತಿಲ್ಲ, ಯಾರಿಗೂ ಮೋಸ ಮಾಡ್ತಿಲ್ಲ. ಸೊ ನಾನು ರೆಕಮೆಂಡ್ ಮಾಡೋದು ಎಂಟರ್ RV ಆಲ್ಸೋ. ನಿಮ್ಗೆ ಇಷ್ಟ ಇದೆಯಾ CS, IS, ANML, AD, ಎಲೆಕ್ಟ್ರಾನಿಕ್ಸ್, ಟೆಲಿಕಮ್ಯುನಿಕೇಷನ್, ಇನ್ಸ್ಟ್ರುಮೆಂಟೇಷನ್, IEM, ನಿಮ್ಗೆ ಯಾವ್ಯಾವ ಬ್ರಾಂಚ್ ಬೇಕೋ RVಯಲ್ಲಿ ಬೇಕಾದರೆ ನೀವು ಎಂಟ್ರಿ ಮಾಡಿ. RV ಆದಮೇಲೆ BMS ಮಾಡಬೇಕು ಅಂತೇನಿಲ್ಲ. ಹೇಳಿದ್ನಲ್ಲ, ನೆನ್ನೆ ನನ್ನ ಸ್ನೇಹಿತರು ಹೇಳಿದ್ರು, ನನಗೆ ನಂಬಿಕೆ ಇಲ್ಲ BMSಲ್ಲಿ ಜಾಸ್ತಿ
ಇಂಟೇಕ್ ಆಗಿಬಿಟ್ಟಿದೆ ಬೇಡ ಅಂತ. ಬಟ್ ನಿಮ್ಗೆ ಇಷ್ಟ ಇದೆಯಾ ನೀವು ಎಂಟ್ರಿ ಮಾಡಿ. ಇಲ್ಲಿ 1000, 2000 A&Mಲ್ಲಿ 16,000 ಅಲ್ಲ, ಇಲ್ಲೇನೋ ಮಿಸ್ಟೇಕ್ ಆಗಿದೆ, 2,900 ಈ ರ್ಯಾಂಕ್ ಬಂದರೆ ನಿಮಗೆ BMSL ಸಿಗುತ್ತೆ. PES ರಿಂಗ್ ರೋಡ್ ಕ್ಯಾಂಪಸಲ್ಲಿ 1,643, ರಾಮಯ್ಯದಲ್ಲಿ 1,000, 2,000, 4,000, 4,000, 4,000. ಈಗ ಒಂದು ಐಡಿಯಾ ಬರುತ್ತೆ, ನಿಮ್ಮ ರ್ಯಾಂಕ್ 4,000 ಒಳಗಡೆ ಇದ್ದರೆ MS ರಾಮಯ್ಯದಲ್ಲಿ ಸಿಗುತ್ತೆ. ಸರಿ, ಇಲ್ಲಿ MS ರಾಮಯ್ಯನೇ ಬೇಕು, 4,000 ರ್ಯಾಂಕ್ ಬಂದಿಲ್ಲ, ಇನ್ನು ಸ್ವಲ್ಪ ಜಾಸ್ತಿ ಬಂದಿದೆ ಅಂದರೆ ಎಲೆಕ್ಟ್ರಾನಿಕ್ಸ್ ಸಿಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲ ನಿಮ್ದು ಯಾವುದಾದ್ರೂ ರಿಸರ್ವೇಷನ್ ಇದ್ದರೆ ಇದಕ್ಕಿಂತ ಕಡಿಮೆ ರ್ಯಾಂಕ್ ಇದ್ದರೂ ನಿಮ್ಗೆ ಖಂಡಿತ ಸಿಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ಡೂ ಆಪ್ಷನ್ ಎಂಟ್ರಿ ಲೈಕ್ ದಟ್. ನೀವು ಮೈಸೂರಿಗೆ ಹೋಗೋಕ್ಕೆ ಇಷ್ಟ ಇಲ್ವಾ, ಮೈಸೂರು ಆಪ್ಷನ್ಸ್ ಬಿಟ್ಬಿಡಿ. ಮೈಸೂರು ಸುತ್ತಮುತ್ತ ಇರೋರಾದರೆ ವೆರಿ ಗುಡ್ ಕಾಲೇಜ್, ಮಾನಸ ಗಂಗೋತ್ರಿಗೆ ಅಟ್ಯಾಚ್ ಆಗಿದೆ, ಓದೋದಕ್ಕೆ ಒಳ್ಳೆ ವಾತಾವರಣ, ಒಳ್ಳೆ ಪ್ಲೇಸು, ಒಳ್ಳೆ ಕಾಡಿದ್ದ ಹಾಗಿದೆ. ಬೆಂಗಳೂರು ಕಾಂಕ್ರೀಟ್ ಕಾಡ್ಗಿಂತ ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿ ಎನ್ವಿರಾನ್ಮೆಂಟಲ್ಲಿ ಓದಿದ್ರೆ ಅದು ಪುಣ್ಯ ನಿಮಗೆ. ಯಾಕೆ ನಾನು ಹೇಳ್ತಿದ್ದೀನಿ ಅಂದರೆ ಐ ವಾಸ್ ಎ ಸ್ಟೂಡೆಂಟ್ ಆಫ್ SJCE ಮೈಸೂರು. ನೆಕ್ಸ್ಟು ಯು ವಿ ಸಿ ಟಾಪ್ ಮೋಸ್ಟಲ್ಲಿ ಬಂದಿದೆ, ಯಾಕೆಂದರೆ ಇದು ಪಬ್ಲಿಕ್ ಯೂನಿವರ್ಸಿಟಿ, ಫಂಡ್ಸ್ ವರ್ಲ್ಡ್ ಬ್ಯಾಂಕಿಂದನೂ ತುಂಬ ಬಂದಿದೆ. ಬಟ್ ನಾನು ಯೂಶ್ವಲಿ ಶ್ರೀಮಂತರಿಗೆ, ಅಪ್ಪರ್ ಮಿಡಲ್ ಕ್ಲಾಸ್ಗೆ UVCನ ರೆಕಮೆಂಡ್ ಮಾಡೋದಿಲ್ಲ. ಯಾಕೆಂದರೆ ಅವ್ರ ಮೈಂಡ್ ಸೆಟ್ಟೆಲ್ಲ ಅವ್ರ ಸ್ಕೂಲಲ್ಲಿ ಹೋಗಬೇಕಾದ್ರೆ ಫ್ಯಾನು, AC, ಲಿಫ್ಟು, ಕ್ಯಾಂಟೀನು ಎಲ್ಲ ಸಖತ್ತಾಗಿರುತ್ತೆ. UVCಗೆ ಹೋದಾಗ ಇದೊಂದು ಹಳೆಯ ಕಾಲೇಜು, ಹಳೆಯ ಪ್ರೊಫೆಸರ್ಸ್ ಇರ್ತಾರೆ, ಅವ್ರಿಗೆ ಅಡ್ಜಸ್ಟ್ ಆಗೋಕ್ಕೆ ಕಷ್ಟ ಆಗುತ್ತೆ. ಆಮೇಲೆ ಪ್ರೈವೇಟ್ ಕಾಲೇಜಲ್ಲಿರೋ ಥರ ತುಂಬ ಸ್ಟ್ರಿಕ್ಟಾಗಿರೋದಿಲ್ಲ. ಸೊ ಏನೇನೋ ಒಂದಷ್ಟು ಇರುತ್ತೆ, ಬಿಕಾಸ್ ದಿಸ್ ಇಸ್ ಎ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್. ನೋಡಿ, ನಿಮ್ಗೆ ಯೋಚನೆ ಮಾಡಿ, ನಿಮ್ಗೆ ಇಷ್ಟ ಇದ್ದರೆ ಆಪ್ಷನ್ ಎಂಟ್ರಿ ಮಾಡಿ, ಬರೀ ಪ್ರಯಾರಿಟಿ ಆರ್ಡ್ರನ್ನು ನೋಡ್ಕೊಂಡು ಎಂಟ್ರಿ ಮಾಡಿಬಿಡಿ. ಸೊ ಥಿಂಕ್ ಅಬೌಟ್ UVC ಆಲ್ಸೋ. ನೆಕ್ಸ್ಟ್ ದಯಾನ್ ಸಾಗರು. ಸೊ ನಿಮಗೆ ಒಂದು 8,000 ಒಳಗಡೆ ಬಂದಿದ್ದರೆ ಈ ಬ್ರಾಂಚಸ್ ಸಿಗುತ್ತೆ, CS ಆ್ಯಂಡ್ ಅಲೈಡ್ ಬ್ರಾಂಚಸ್. ಇಲ್ಲ 10,000 ಒಳಗಡೆ ಬಂದರೆ ನಿಮ್ಗೆ EC ಸಿಗಬಹುದು. ಇಲ್ಲ ಇಲ್ಲೂ ಒಂದಷ್ಟು ತುಂಬ ಬ್ರಾಂಚಸ್ ಇದೆ ದಯಾನ್ ಸಾಗರಲ್ಲಿ. ಇಲ್ಲ ನಂಗೆ ದಯಾನ್ ಸಾಗರ್ ಹೋಗಿ ಬಿಕಾಸ್ ಇದು ಟಾಪ್ 10 ಒಳಗಡೆ ಇದೆ ಅಂದರೆ ದಯಾನ್ ಸಾಗರ್ ಬೇರೆ ಅದರ್ ಬ್ರಾಂಚಸ್ಸು ಇನ್ಕ್ಲೂಡ್ ಮಾಡ್ಕೊಳ್ಳಿ. ಅದು ಅಷ್ಟೇ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. CS ಆದಮೇಲೆ EC ಹಾಕಬೇಕಾ, ಇಲ್ಲ CS ಆದಮೇಲೆ IS ಹಾಕಬೇಕಾ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. EC ಈಸ್ ಆಲ್ಸೋ ಎ ವೆರಿ 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 ಗುಡ್ ಬ್ರ್ಯಾಂಚ್. ನೆಕ್ಸ್ಟ್ BVB ಹುಬ್ಳಿ, KLE 4,500. PES ಯೂನಿವರ್ಸಿಟಿ ಇದೆ, ಏನು ಡಿಫ್ರೆನ್ಸ್ ಏನು ತುಂಬ ಇಲ್ಲ, ಬರೀ ಕಟ್ ಆಫ್ ಡಿಫ್ರೆನ್ಸ್ ಅಷ್ಟೇ. ಇದು ರಿಂಗ್ ರೋಡ್ ಕ್ಯಾಂಪಸ್ಸು, ಇದು ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ಸು, 5,600. ನೆಕ್ಸ್ಟ್ ಮೈಸೂರಲ್ಲೇ ಇರ್ತೀನಿ ಅಂದರೆ NIE ಒಂದು 8,000 ಒಳಗಡೆ ಬಂದರೆ ಸಿಗುತ್ತೆ. ನಾನು ತುಮಕೂರಲ್ಲಿ ಇದ್ದೀನಿ ಸರ್, ನಾನು ಬೆಂಗಳೂರು ಇಷ್ಟ ಆಗಲ್ಲ, ಬೇಡ ನನಗೆ ಅಂತ ಹೇಳಿದ್ರೆ 5,000, 8,000, 11,000. BMS ಸಂಸ್ಥೆ ಅವ್ರದ್ದು BMS CEಯಲ್ಲಿ ಓದಬೇಕಿತ್ತು, ಸಿಗಲಿಲ್ಲ ನನಗೆ. ಯಲಹಂಕ ಸುತ್ತಮುತ್ತ ಮನೆ, ಇಲ್ಲ ಓಡಾಡಲಿಕ್ಕೆ ಅನುಕೂಲ ಇದೆ ಅಂದರೆ 10,000-11,000 ಬಂದರೂ ನಿಮಗೆ CS ಆ್ಯಂಡ್ ಅಲೈಡ್ ಬ್ರಾಂಚಸ್ ಸಿಗುತ್ತೆ. ಒಂದು 12,000-13,000 ಒಳಗಡೆ ಬಂದರೆ ECನೂ ಸಿಗಬಹುದು. ನೆಕ್ಸ್ಟ್ BIT, ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಬೇರೆ 2 ಕಾಲೇಜ್ ಬರುತ್ತೆ ಬ್ಯಾಂಗ್ಳೂರು ಅಂತ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಗಿವ್ ಇಂಪಾರ್ಟೆನ್ಸ್ ಟು ಕಾಲೇಜ್ ಕೋಡ್. ಇಲ್ಲಿ 9,000ವರೆಗೂ ಸಿಕ್ಕಿದೆ ISಸು. ನೆಕ್ಸ್ಟು ನಿಟ್ಟೆ ಮೀನಾಕ್ಷಿ, ವೆರಿ ಡೀಸೆಂಟ್ ಕಾಲೇಜ್. ನಿಟ್ಟೆ, ಮಂಗಳೂರು ಹತ್ರ ನಿಟ್ಟೆ ಅನ್ನೋ ಗ್ರಾಮ ಇದೆ, ಅಲ್ಲಿ ಅವ್ರ ನಿಟ್ಟೆ ಯೂನಿವರ್ಸಿಟಿನೂ ಇದೆ. ಸೊ ಈ ನಿಟ್ಟೆ ಆಟೋನಮಸ್ ಅಷ್ಟೇ, ಅಫಿಲಿಯೇಟೆಡ್ ಟು VTU. ಇಲ್ಲಿ ಒಂದು 10,000 ದಾಟಿದ್ರೂ ನಿಮಗೆ ಅಲೈಡ್ ಬ್ರಾಂಚಸ್ ಸಿಗುತ್ತೆ. ಒಂದು 15,000 ಒಳಗಡೆ ಬಂದರೆ ECನೂ ಸಿಗುತ್ತೆ. ಕ್ಯಾಂಪಸ್ಸು ತುಂಬ ಚೆನ್ನಾಗಿದೆ, ಇದು ಯಲಹಂಕ ಹತ್ರನೇ ಇದೆ. ನೆಕ್ಸ್ಟ್ RV ಯೂನಿವರ್ಸಿಟಿ, RVC ಇದೆ, RVITM ಇಲ್ಲಿದೆ. ಸೊ ನನಗೆ RV ಅನ್ನೋದು ಬೇಕು, ನನಗೆ ಟ್ಯಾಗು ಲೈಫ್ ಲಾಂಗ್ ನಾನು RV ಅಲ್ಯುಮಿನಿ ಅಂತಲೇ ಹೇಳ್ಕೊಂಡು ಓಡಾಡಬೇಕು. RV ಟಾಪ್ ಮೋಸ್ಟ್ ಇನ್ಸ್ಟಿಟ್ಯೂಷನ್ ಅನ್ನೋ ಏನಾದರೂ ನಿಮಗೆ ಆ ಫೀಲಿಂಗ್ ಇದ್ದರೆ, ಸೊ RV ಯೂನಿವರ್ಸಿಟಿ, RVITM 10,000, 12,000 ಬಂದರೆ ಸಿಗುತ್ತೆ. ನೀವು ಬ್ಯಾಂಗ್ಳೂರು ಈಸ್ಟಲ್ಲಿದ್ದೀರಾ, KR ಪುರಮು, ವೈಟ್ಫೀಲ್ಡ್ ಸುತ್ತಮುತ್ತ ಇದ್ದೀರಾ ಅಂದರೆ ನ್ಯೂ ಹೊರೈಸನ್ 9,000, 12,000, 15,000 ಬಂದರೆ ಸಿಗುತ್ತೆ. ಈ ಬೆಂಗಳೂರು ಈಸ್ಟಲ್ಲಿ ಒಂದಷ್ಟು ಕಾಲೇಜಸ್ ಕಡಿಮೆ ಇದೆ, ಹಾಗಾಗಿ ಇಲ್ಲಿ ಕಟ್ ಆಫು ತುಂಬ ಚೆನ್ನಾಗಿರುತ್ತೆ. ಹಂಗಂದ ತಕ್ಷಣ ಅದು ತುಂಬ ಒಳ್ಳೆ ಕಾಲೇಜ್ ಅಂತ ನಾನು ಕನ್ಸಿಡರ್ ಮಾಡೋದಿಲ್ಲ. ಇದರಲ್ಲಿ ಏರ್ಪೋರ್ಟ್ ರೋಡಲ್ಲಿ ತುಂಬ ಪ್ರೈವೇಟ್ ಯೂನಿವರ್ಸಿಟೀಸ್, ತುಂಬ ಕಾಲೇಜಸ್ ಇದೆ, ಅಲ್ಲಿ ಕಟ್ ಆಫ್ ಮೇಂಟೈನ್ ಮಾಡೋದು ಪಾಪ ಕಾಲೇಜಲ್ಲಿ ಕಷ್ಟ ಆಗುತ್ತೆ, ಯಾಕಂದರೆ ಆಪ್ಷನ್ಸ್ ಜಾಸ್ತಿ ಇದೆ. ಇಲ್ಲಿರೋದು ನ್ಯೂ ಹಾರಿಸನ್ ಇದೆ, CMRIT ಇದೆ, ಬಿಟ್ಟರೆ ನೆಕ್ಸ್ಟ್ ಗೋಪಾಲನ್ ಇದೆ. ಹಾಗಾಗಿ ನ್ಯೂ ಹಾರಿಸನ್ನು CMRIT ಟಾಪಲ್ಲಿ ಬಂದುಬಿಡುತ್ತೆ ಆಟೋಮೆಟಿಕ್ಕಾಗಿ. ಮೈಸೂರಲ್ಲಿ ಏರ್ಪೋರ್ಟ್ ರೋಡಲ್ಲಿ ತುಂಬ ಕಾಲೇಜಸ್ ಜಾಸ್ತಿ ಇದೆ, ಹಾಗಾಗಿ ಇಲ್ಲಿ ಕಟ್ ಆಫು ಒಳ್ಳೆ ಕಟ್ ಆಫ್ ಮೇಂಟೈನ್ ಮಾಡೋದು ಕಾಲೇಜಲ್ಲಿ ಸ್ವಲ್ಪ ಕಷ್ಟ. ನೆಕ್ಸ್ಟು RNSIT 9,000, ಇಲ್ಲಿ IS ಇರೋದಿಲ್ಲ ಈ ವರ್ಷ, 14,000, 17,000. ಸೊ ನಿಮ್ಮದು 20,000 ಒಳಗಡೆ ಬಂದರೆ ನೀವು RNSITನೂ ಆಪ್ಷನ್ ಎಂಟ್ರಿಯಲ್ಲಿ ಇಟ್ಕೋಬಹುದು. ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಏಡೆಡ್ ಕಾಲೇಜು ನಾನು ಪರ್ಸ್ನಲಿ ರೆಕಮೆಂಡ್ ಮಾಡೋದಿಲ್ಲ, ನಿಮ್ಮ ಇಷ್ಟ, ನೀವು ಸೇರ್ಕೋಬಹುದು. ಬೆಳಗಾವಿಲಿ KLS ಗೋಗ್ಟೆ ಇದೆ, 10,000, 15,000 ಬಂದು ಸೇರ್ಕೋಬೋದು. ನೆಕ್ಸ್ಟು RNS ಆದಮೇಲೆ BNMIT 12,000, 18,000. ಸೊ 18,000ವರೆಗೂ ಬಂದರೆ ನಿಮಗೆ CS ಆ್ಯಂಡ್ ಅಲೈಡ್ ಬ್ರಾಂಚಸ್ ಸಿಗುತ್ತೆ. 22,000 ಬಂದರೆ ECನೂ ಸಿಗಬಹುದು. ಮೈಸೂರಿನ ಥರ್ಡ್ ಟಾಪ್ ಮೋಸ್ಟ್ ಕಾಲೇಜು ವಿದ್ಯಾವರ್ಧಕ 12,000, 16,000. SDM ಧಾರವಾಡಲ್ಲಿ ಟಾಪ್ ಮೋಸ್ಟ್ ಇನ್ಸ್ಟಿಟ್ಯೂಷನ್ನು. SEREM-VIT ಇದು ಒಂದು ಹಳೆಯ ಕಾಲೇಜು, ಗೊತ್ತಿಲ್ಲ ಹೇಗೋ ಪ್ರಯಾರಿಟಿಯಲ್ಲಿ ಟಾಪಲ್ಲಿ ಬರ್ತಾ ಇರುತ್ತೆ ಯಾವಾಗಲೂ. CMRIT
13, 17, 20,000 ಒಳಗಡೆ ಬಂದರೆ CMRT ಇನ್ಕ್ಲೂಡ್ ಮಾಡ್ಕೋಬೋದು. ಮತ್ತು ಡಾಕ್ಟರ್ ಅಂಬೇಡ್ಕರ್ ಬಂದಿದೆ ಅನ್ಏಡೆಡು. ತುಂಬ ಜನ ಕೇಳ್ತಿರ್ತಾರೆ ಸರ್ ಮಂಗಳೂರಲ್ಲಿ ಯಾವ ಟಾಪ್ ಮೋಸ್ಟ್ ಕಾಲೇಜು ಅಂತ. ಈ ವಿಡಿಯೋ ನೋಡಿದ್ರೆ ನೀಟಾಗಿ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಫಸ್ಟ್ ಬರ್ತಿರೋದು ಮಂಗಳೂರು ಕಾಲೇಜು ಸಹ್ಯಾದ್ರಿ ಅಷ್ಟೇ. ಈಗ ನಾನು ಮಂಗಳೂರಲ್ಲಿ ಹೋಗಿ ನಾನೇನು ಅವ್ರದ್ದು ಯಾವ ರಿಪೋರ್ಟು ಚೆಕ್ ಮಾಡಿಲ್ಲ, ಇನ್ಸ್ಪೆಕ್ಷನ್ನು ಮಾಡಿಲ್ಲ, ಏನೂ ಮಾಡಿಲ್ಲ. ಆದರೂ ಗೊತ್ತಾಗುತ್ತೆ. ಯಾಕೆಂದರೆ ಅವ್ರ ಕಟ್ ಆಫು 14,000 ಇದೆ, 20,000 ಇದೆ. ಇದಕ್ಕಿಂತ ಮೊದಲು ಯಾವುದೋ ಮಂಗಳೂರು ಕಾಲೇಜ್ ಬಂದಿರಲಿಲ್ಲ. ಹಾಗಾಗಿ ಸಹ್ಯಾದ್ರಿ ಟಾಪ್ ಮೋಸ್ಟ್ ಕಾಲೇಜ್ ಅಷ್ಟೇ. ನೆಕ್ಸ್ಟು ದಯಾನ್ ಸಾಗರ್ ATM. ಸೊ 15, 19, 25,000 ಬಂದರೂ ಸಿಕ್ಕಿರುತ್ತೆ. ಸೊ ಈ 30,000 ಒಳಗಡೆ ಬಂದರೂ ನೀವು ದಯಾನ್ ಸಾಗರ್ ಅಕಾಡೆಮಿನ ಇನ್ಕ್ಲೂಡ್ ಮಾಡ್ಕೋಬೋದು. BEC ಬಾಗಲಕೋಟೆ 16,000, ರೇವಾ ಯೂನಿವರ್ಸಿಟಿ 16,000 ಪ್ರೈವೇಟ್ ಯೂನಿವರ್ಸಿಟಿ, SJBIT 16,000 ಬಂದರೆ CS, 21,000 ಬಂದರೆ IS, 23,000 ಬಂದರೆ A&ML. ಸೊ ನನಗೆ SJBITಯಲ್ಲೇ ಬೇಕು ಅಂದರೆ ಒಂದು ನೀವು 30,000 ಬಂದ್ರೂ EC ಆದರೂ ನಿಮಗೆ ಸಿಗುತ್ತೆ. ಇಲ್ಲ SJBITಯಲ್ಲೇ ಬೇಕು ಅಂದರೆ ಒಂದು 40,000-50,000 ಬಂದರೂ EEE ಆದರೂ ಸಿಗುತ್ತೆ. ರಾಮಯ್ಯ ಯೂನಿವರ್ಸಿಟಿ ಸರ್, ರಾಮಯ್ಯ ಮಿಸ್ ಆಗೋಯ್ತು. MSRIT. ನಾನು ರಾಮಯ್ಯ ಅನ್ನೋ ಬ್ರ್ಯಾಂಡ್ ನೇಮಲ್ಲೇ ಓದಬೇಕು ಅಂದರೆ 16,000 ಬಂದ್ರೂ MS ರಾಮಯ್ಯ ಯೂನಿವರ್ಸಿಟಿಲಿ ಓದಬಹುದು. ಇಲ್ಲಿ ತುಂಬ ಅದರ್ ಬ್ರ್ಯಾಂಚಸ್ ಇದೆ, ಬಟ್ ನಾನು ಇನ್ಕ್ಲೂಡ್ ಮಾಡಿಲ್ಲ. ಸೊ ಮಂಗಳೂರಲ್ಲಿ ಸೆಕೆಂಡ್ ಬೆಸ್ಟ್ ಯಾವುದು ಅಂದರೆ ಸೇಂಟ್ ಜೋಸೆಫ್ಸ್ ಅಂತ ಯಾರು ಬೇಕಾದರೂ ಹೇಳ್ತಾರೆ. KLE ಬೆಳಗಾವಿ, ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, PS ಮಂಡ್ಯ, ಹಾಸನ್, UBDT VTU ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜ್ ಆಗಿದೆ. ಇದು ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ. ಇವತ್ತೇ ಒಬ್ರು ಯಾರೋ ಕ್ವಶನ್ ಕೇಳಿದ್ರು GSSS ಹೇಗಿದೆ ಅಂತ. ಸೊ ಇಲ್ಲೇ ಆನ್ಸರ್ ಇದೆ. ನಾನು ಮತ್ತೆ ಕೇಳೋ ಅಗತ್ಯ ಇಲ್ಲ. ಯಾಕೆಂದರೆ ಒಂದು ವೀಡಿಯೋದಲ್ಲಿ ನಿಮಗೆಲ್ಲ ಆನ್ಸರ್ ಸಿಕ್ಬಿಡುತ್ತೆ. ನಿಮ್ಮ ಡೌಟ್ಸ್ಗೆ, ನಿಮ್ಮ ಕ್ವಶನ್ಸ್ಗೆ ಆನ್ಸರ್ ಸಿಗಲಿ ಅಂತಲೇ ನಾನು ವೀಡಿಯೋ ಮಾಡ್ತಿರೋದು. ಮೊನ್ನೆ ಯಾರೋ ಒಬ್ಬರು ಕಾಮೆಂಟ್ ಮಾಡಿದರು, ಸರ್ ವ್ಯೂಸ್ಗೋಸ್ಕರ ನೀವು ಇದು ಮಾಡಬೇಡಿ ಅಂತ. ನನಗೆ ವ್ಯೂಸೂ ಬೇಕಾಗಿಲ್ಲ, ಸಬ್ಸ್ಕ್ರೈಬರ್ ಇಲ್ಲ. ನೀವು ಅಬ್ಸರ್ವ್ ಮಾಡಿಬಿಡೋದು ರೈಟ್ ಫ್ರಮ್ ಬಿಗಿನಿಂಗ್. ನಾನು ಯಾವತ್ತೂ ಯಾರನ್ನೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅನ್ನೋ ಪದಗಳು ಎಲ್ಲೂ ಉಪಯೋಗಿಸೇ ಇಲ್ಲ. ನನಗಿರೋ ನಾಲೆಡ್ಜ್ನ ಸ್ವಲ್ಪ ಶೇರ್ ಮಾಡ್ಕೋತಾ ಇದ್ದೀನಿ. ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರು ಯೂಸ್ ಮಾಡ್ಕೋತಾರೆ. ಅವಶ್ಯಕತೆ ಇಲ್ಲ ಅಂದರೆ ಅವ್ರಿಗೆ ಸ್ವಂತ ಬುದ್ಧಿ ಇದ್ದರೆ ಅವರೇ ಉಪಯೋಗಿಸ್ಕೋತಾರೆ. ಯಾರಿಗಾದ್ರೂ 4 ಜನಕ್ಕೆ ಉಪಯೋಗ ಆಗಲಿ ಅಂತ ಅಷ್ಟೇ ವಿಡಿಯೋ ಮಾಡ್ತಿರೋದು ಹೊರತು ಐ ಆಮ್ ನಾಟ್ ಎ ಕಮರ್ಷಿಯಲ್ ಯೂಟ್ಯೂಬರ್. ನಾನು ಯೂಟ್ಯೂಬರ್ ಅಂತ ಹೇಳ್ಕೊಳ್ಳೋಕ್ಕೂ ನನಗೇನು ಇಷ್ಟ ಇಲ್ಲ. ಐ ಆಮ್ ಎ ಪ್ರೊಫೆಸರ್. 4 ಜನಕ್ಕೆ ಉಪಯೋಗ ಆಗಲಿ ಅಂತ ಒಂದಷ್ಟು ನನಗೆ ಗೊತ್ತಿರುವ ಕನಿಷ್ಠ ವಿಷಯಗಳನ್ನ, ಒಂದಷ್ಟು ವಿಷಯಗಳನ್ನ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ. ಗ್ಲೋಬಲಲ್ಲಿ 20, 25, 28,000, 30,000 ಒಳಗಡೆ ಬಂದರೂ ಗ್ಲೋಬಲಲ್ಲಿ ಸಿಗುವ ಸಾಧ್ಯತೆಗಳಿರುತ್ತೆ. GSSಲ್ಲಿ 20, 23, 29 ಇದ್ದರೆ ಗುಡ್ ಕಾಲೇಜೇ. ಇಫ್ ಯುವರ್ ರ್ಯಾಂಕ್ ಈಸ್ 20, 29. ಇಫ್ ಯುವರ್ ರ್ಯಾಂಕ್ ಈಸ್ 2000, ನಾನು ಹೇಳ್ತೀನಿ GSSS ಚೆನ್ನಾಗಿಲ್ಲ, ಆಪ್ಷನ್ ಎಂಟ್ರಿ ಮಾಡಬೇಡಿ ಅಂತ. ಇಫ್ ಯುವರ್ ರ್ಯಾಂಕ್ ಈಸ್ 200, ನಾನು ಹೇಳ್ತೀನಿ GSSS ಚೆನ್ನಾಗಿಲ್ಲ ಅಂತ. ಸೊ ಎವ್ರಿಥಿಂಗ್ ಈಸ್ ರಿಲೇಟಿವಿಟಿ ಥಿಯರಿ ಓದಿರ್ತೀರ. ಎವ್ರಿಥಿಂಗ್ ಈಸ್ ರಿಲೇಟಿವ್. ಯಾರು ಶ್ರೀಮಂತರು? ನಿಮ್ಮ ಹತ್ರ 100 ರೂಪಾಯಿ ಇದೆ, ನನ್ನ ಹತ್ರ 200 ರೂಪಾಯಿ ಇದೆ ಅಂದರೆ ನಾನು ಶ್ರೀಮಂತ. ಇನ್ನೊಬ್ಬನ ಹತ್ರ 400 ರೂಪಾಯಿ ಇದ್ದರೆ ಅವನು ಶ್ರೀಮಂತ. ಇನ್ನೊಬ್ಬನ ಹತ್ರ 1,000 ರೂಪಾಯಿ ಬಂದರೆ ಅವನು ಶ್ರೀಮಂತ ಆಗ್ತಾನೆ. ಸೊ ಎವ್ರಿಥಿಂಗ್ ಈಸ್ ರಿಲೇಟಿವ್. ಯಾವುದೋ ಕಾಲೇಜ್ ಚೆನ್ನಾಗಿದೆ ಅಂತ ಹೇಳೋಕ್ಕಲ್ಲ. ರಿಲೇಟಿವ್ಲಿ ದೇ ಮೇ ಬಿ ಗುಡ್, ರಿಲೇಟಿವ್ಲಿ ದೇ ಮೇ ಬಿ ಆ್ಯಾವ್ರೇಜ್. ಸೊ ವಿಡಿಯೋ ತುಂಬ ದೊಡ್ಡದಾಗ್ತಿದೆ ಅನಿಸುತ್ತೆ, ಗೊತ್ತಿಲ್ಲ. ನೆಕ್ಸ್ಟ್ KRಪುರಮಲ್ಲಿ ಕೇಂಬ್ರಿಡ್ಜ್ ಇದೆ. 30,000 ಒಳಗಡೆ ಇದ್ದರೆ ಅದು ಇಟ್ಕೊಳ್ಳಿ. SKS ಜೆಟಿ ಒನ್ಸ್ ಅಗೇನ್ ಗೌರ್ಮೆಂಟ್ ಕಾಲೇಜು. ಸಪ್ತಗಿರಿ ಯೂನಿವರ್ಸಿಟಿ ಆಗಿದೆ. ತುಂಬ ಕಟ್ ಆಫ್ ಡ್ರಾಪ್ ಆಗುತ್ತೆ, ಯಾಕೆಂದರೆ ಸೀಟ್ಸ್ ಜಾಸ್ತಿ ಇದೆ. ಮಂಗಳೂರಲ್ಲಿ ಇನ್ನೊಂದು ಕಾಲೇಜ್ ಬಂತು ನೋಡಿ, ಮೈಟ್ ಅಂತ. ಡಾಕ್ಟರ್ ಪ್ರಶಾಂತ್ ಅಂತಿದ್ದಾರೆ ಪ್ರಿನ್ಸಿಪಲ್ಲು, ಚೆನ್ನಾಗಿ ನಡೆಸ್ತಿದ್ದಾರೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. PDA ಗುಲ್ಬರ್ಗ, ದಯಾನ್ ಸಾಗರ್ ಯೂನಿವರ್ಸಿಟಿ ಇಲ್ಲಿ ಸೇರ್ಕೊಳ್ತಿದ್ದು ಮೊದಲು ಯಾವಾಗಲೂ ಹೇಳ್ತಿರ್ತೀನಿ. ನೀವು ದಯಾನ್ ಸಾಗರ್ ಯೂನಿವರ್ಸಿಟಿಗೆ ಹೋಗ್ತಿದ್ದು ಮೊದಲು ದಯವಿಟ್ಟು ಅದರ ಹಾಸ್ಟೆಲ್ ಫೀಸ್ ಚೆಕ್ ಮಾಡ್ಕೊಳ್ಳಿ ಅಂತ. ಆಮೇಲೆ ಅಲ್ಲಿ ಹೋದ್ಮೇಲೆ ಶಾಕ್ ಆಗಬೇಡಿ. KSITಗೆ ಬರ್ತೀನಿ. ಸೊ ಇಲ್ಲಿ 30,000, 34,000 ಇದೆ. ಸೊ ನಿಮಗೆ ಇಲ್ಲಿ IS ಇರೋದಿಲ್ಲ KSITಯಲ್ಲಿ. ನಿಮ್ಮ ರೇಂಜ್ ಏನಾದರೂ ಈ ಥರ ಬಂದರೆ ಇದು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ದು. ಮಾರ್ಕಲ್ಲಿ ನಿಮ್ಗೆ ಸಿಗಲಿಲ್ಲ ಅಂದರೆ ಗಾಬರಿ ಆಗಬೇಡಿ. ಫಸ್ಟ್ ರೌಂಡಲ್ಲಿ ಸಿಗಲಿಲ್ಲ ಅಂದರೆ ಗಾಬರಿ ಆಗಬೇಡಿ. ಸೆಕೆಂಡ್ ರೌಂಡಲ್ಲಿ ಸಿಗಲಿಲ್ಲ ಅಂದರೆ ಗಾಬರಿ ಆಗಬೇಡಿ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಸಿಗಬಹುದು. ಸೊ KSITಯಲ್ಲಿ 30,000 ಬಂದಿರುತ್ತೆ. ನಿಮ್ಮ ರೇಂಜ್ ಇಲ್ಲಿದ್ದರೆ ಈ ಕಾಲೇಜಸ್ವರೆಗೂ ಹೋಗ್ಬೋದು. ನಿಮ್ಮದು ಏನಾದರೂ ಕಟ್ ಆಫ್ ನಿಮ್ಮ ರ್ಯಾಂಕ್ 30,000 ಇದ್ದರೆ 30,000 ದಯವಿಟ್ಟು ನಿಲ್ಲಿಸಬೇಡಿ. 50,000ವರೆಗೂ ಆಪ್ಷನ್ ಎಂಟ್ರಿ ಮಾಡಿ. ಆಮೇಲೆ ಡೋಂಟ್ ಸ್ಟಿಕ್ ಆನ್ ಟು ಸಮ್ ಕೋರ್ಸ್. ಇದೇ ಕೋರ್ಸ್ ಬೇಕು ಅಂತ ಸ್ಟಿಕ್ ಆನ್ ಆಗಬೇಡಿ. ಅಪ್ಪ ಹಾಕಿದ ಆಲ್ದ ಮರಕ್ಕೆ ನೇಣಾಕ್ ಹೋಗಬೇಕು ಅಂತ ಏನೂ ಇಲ್ಲ. ಬೇರೆ ಕೋರ್ಸಸ್ಸು ಟ್ರೈ ಮಾಡಿ ಇಫ್ ಯುವರ್ ರ್ಯಾಂಕ್ ಈಸ್ ನಾಟ್ ಸೊ ಗುಡ್. ಆಮೇಲೆ ಒಂದು ವೀಡಿಯೋದಲ್ಲಿ ನಾನು ಹೇಳ್ತಿದ್ದೆ ಗಿವ್ ಪ್ರಿಫರೆನ್ಸ್ ಟು ಕಾಲೇಜ್ ಅಂತ. ಅದು ನಿಮ್ಮ ಇಷ್ಟ. ಕೋರ್ಸ್ ಬೇಕಾದರೆ ನೀವು ಕೊಟ್ಕೋಬೋದು. ನಾನು ಹೇಳ್ತೀನಿ, ಈಗಲೂ ನನ್ನ ಪ್ರಿಫರೆನ್ಸು ಕಾಲೇಜ್ ಅಷ್ಟೇ. ಐ ವಿಲ್ ನಾಟ್ ಗಿವ್ ಪ್ರಿಫರೆನ್ಸ್ ಟು ದ ಕೋರ್ಸ್. ಸೊ ನೀವು ಎಲ್ಲಿರ್ತೀರಾ ಅನ್ನೋದು ಇಂಪಾರ್ಟೆಂಟು. ಅದು ಎಕ್ಸಾಂಪಲ್ ಹೇಳ್ತೀನಿ, ನೀರು ಬಾತ್ರೂಮಲ್ಲೂ ಇರುತ್ತೆ, ಅಡುಗೆ ಮನೇಲಿರುತ್ತೆ, ಪೂಜಾ ರೂಮಲ್ಲಿರುತ್ತೆ. ಪೂಜಾ ರೂಮಲ್ಲಿದ್ದರೆ ತೀರ್ಥ ಅಂದ್ಕೊಂಡು ಕಣ್ಣು ಹೊತ್ಕೊಂಡು ಕುಡಿತೀರಾ 1-2 ಗುಟ್ಟಕ್ಕೂ. ಅಡುಗೆ ಮನೆಯಲ್ಲಿದ್ದರೆ ನೀರು ಕುಡಿತೀರಾ. ಬಾತ್ರೂಮಲ್ಲಿದ್ದರೆ ಬೇರೆ ಪರ್ಪಸ್ಗೆ ಯೂಸ್ ಮಾಡ್ಕೋತೀರಾ. ಸೇಮ್ H2O, ಸೇಮ್ ವಾಟರ್. ನೀವು ಎಲ್ಲಿರ್ತೀರ ಅನ್ನೋದ್ರ ಮೇಲೆ ನಿಮಗೆ ಬೆಲೆ ಫಿಕ್ಸ್ ಆಗುತ್ತೆ. ಕಾಲೇಜು ಯಾವ ಕಾಲೇಜಲ್ಲಿದ್ದೀರಾ ಅಂದರೆ ನಿಮಗೆ ನಾಲೆಡ್ಜು ಹಾಗೆ ಬೆಳೆಯುತ್ತೆ.
ಚಿಕ್ಕಮಗಳೂರು ಸುತ್ತಮುತ್ತ ಇರೋರಿಗೆ ಆದರೆ 40,000 ಬಂದರೂ ಸಿಗುತ್ತೆ. ಸಾಯಿ ವಿದ್ಯಾ ತುಂಬ ಜನ ಯಾಕೋ ಗೊತ್ತಿಲ್ಲ ಕ್ವಶನ್ ಕೇಳ್ತಾನೆ ಇರ್ತೀರ ಹೇಗಿದೆ ಅಂತ. ಸಾಯಿ ವಿದ್ಯಾ ಕಾಲೇಜ್ಗೆ ಒಂದು ಪರ್ಟಿಕ್ಯುಲರ್ ಒಂದು ವೀಡಿಯೋ ಮಾಡಿದ್ದೀನಿ, ಬರೀ ಎಕ್ಸ್ಕ್ಲೂಸಿವ್ಲಿ ಓನ್ಲಿ ಸಾಯಿ ವಿದ್ಯಾ. ಸೊ ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ದಯವಿಟ್ಟು ನನ್ನ ಚಾನಲ್ಲಿರೋ ಹಳೆಯ ವಿಡಿಯೋಗಳನ್ನ ನಿಮಗೆ ಟೈಮ್ ಇದ್ದರೆ, ನಿಮಗೆ ಅಗತ್ಯ ಇದ್ದರೆ ದಯವಿಟ್ಟು ಹೋಗಿ ಚೆಕ್ ಮಾಡಿ. ಆಲ್ಮೋಸ್ಟ್ ಆಲ್ ಕವರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ ನಾನು. ಜೈನ್ ಕಾಲೇಜ್ ಮಚ್ಚೇಲಿ 32,000, AMCಯಲ್ಲಿ 32, 41, 38, ಸೊ 40,000ವರೆಗೂ ನಿಮಗೆ ಸಿಗೋ ಸಾಧ್ಯತೆಗಳಿರುತ್ತೆ. ಸೊ ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ ಎಲ್ಲಿ ಬರ್ತಾರೆ ಅಲ್ಲಿ ಹೋಗೋಣ. ಸೊ ಈ ರೇಂಜಲ್ಲಿ ಅನಿಸುತ್ತೆ 80,000. ಈ ಕಾಲೇಜಸ್ ಕೇಳ್ತೀರಾ TTIT ಹೇಗಿದೆ ಅಂತ, 88,000 ಬಂದಿದೆ. ಸೊ ಹೇಗೆ ಹೇಳೋಕ್ಕಾಗುತ್ತೆ? ಮೈಸೂರು ರಾಯಲ್ ಮಂಡ್ಯ ಹೇಗಿದೆ ಅಂತೀರಾ, 1,19,000 ಬಂದಿದ್ದರೂ ಸೀಟ್ ಸಿಕ್ಕಿದೆ, 1,50,000 ಸಿಕ್ಕಿದೆ ರಾಣೆಬೆನ್ನೂರಲ್ಲಿ, ಅಮೃತದಲ್ಲಿ. ಆದಿತ್ಯ ಹೊಸ ಕಾಲೇಜ್ ಹೇಗಿದೆ ಅಂತ ತುಂಬ ಜನ ಕ್ವಶನ್ ಕೇಳ್ತೀರಾ. ಹೇಗಿದೆ ಅಂತ ಹೇಳಲಿಕ್ಕೆ ಬರಲ್ಲ, 4 ವರ್ಷ ಆಗಬೇಕು. ಅವ್ರ ಪ್ಲೇಸ್ಮೆಂಟ್ಸ್ ಹೇಗಿದೆ, ಕ್ಯಾಂಪಸ್ ಹೆಂಗೆ ಬೆಳೆಸ್ತಿದ್ದಾರೆ, ಫ್ಯಾಕಲ್ಟಿನ ಹೆಂಗೆ ಟ್ರೀಟ್ ಮಾಡ್ತಿದ್ದಾರೆ, ಎಲ್ಲದರ ಮೇಲೆ ಡಿಪೆಂಡ್ ಆಗುತ್ತೆ ಕಾಲೇಜ್ ಕ್ವಾಲಿಟಿ. ಸೊ 1 ವರ್ಷ 2 ವರ್ಷ 3 ವರ್ಷದಲ್ಲಿ ಹೇಳಲಿಕ್ಕೆ ಬರಲ್ಲ. ಒಂದು ಗಿಡ ನೆಟ್ಟರೆ ಅದು ತುಂಬ ಚೆನ್ನಾಗಿರೋ ಫಲವತ್ತಾಗಿರೋ ಹಣ್ಣು ಬಿಡುತ್ತಾ, ಮಾವಿನ ಹಣ್ಣು, ಸೀಬೆಕಾಯಿ ಅಂತ ಈಗಲೇ ಹೇಳಲಿಕ್ಕೆ ಬರೋದಿಲ್ಲ. ನೀವು ಹೆಂಗೆ ಗೊಬ್ಬರ ಹಾಕ್ತೀರಾ, ಹೆಂಗೆ ಸನ್ಲೈಟ್ ಕೊಟ್ಟು ಬರ್ತಾಯಿದೆ, ಹೆಂಗೆ ನೀರು ಹಾಕ್ತಿದ್ದೀರಾ, ಎಲ್ಲದರ ಮೇಲೆ ಡಿಪೆಂಡ್ ಆಗುತ್ತೆ ಕಾಲೇಜ್ ಹೆಂಗೆ ಬೆಳೆಯುತ್ತೆ ಅನ್ನೋದಕ್ಕೆ. ಸೊ ಹೊಸ ಕಾಲೇಜಸ್ಸು ಪ್ರಿಡಿಕ್ಷನ್ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಹೇಳಲಿಕ್ಕೆ ಬರಲ್ಲ. ಡಾಕ್ಟರ್ HN ನ್ಯಾಷನಲ್ ಕಾಲೇಜ್ ಹೇಗಿದೆ, ಶೇಷಾದ್ರಿಪುರಂ ಕಾಲೇಜ್ ಹೇಗಿದೆ, ಚಿಂತಾಮಣಿಲಿರೋ ಹೊಸ ಗೌರ್ಮೆಂಟ್ ಕಾಲೇಜ್ ಹೇಗಿದೆ, ಆದಿತ್ಯ ಹೇಗಿದೆ ಅಂತ ನಾನು ಹೇಳಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಇದು ರಿಸ್ಕು. ನೀವು ರಿಸ್ಕ್ ತೊಗೊಳ್ಳೇಬೇಕು. ನಿಮ್ದು ಏನಾದರೂ ರ್ಯಾಂಕು 1,00,000 ಮೇಲೆ ಬಂದಿದ್ದರೆ ಚೆನ್ನಾಗೂ ಆಗ್ಬೋದು, ಚೆನ್ನಾಗಿ ಆಗದೇನೂ ಇರಬಹುದು. ಜ್ಞಾನ ವಿಕಾಸ್ ಅಂತ ಕಾಲೇಜ್ ಇದೆ, ಇಲ್ಲಿ 1,38,000ವರೆಗೂ ಸಿಕ್ಕಿದೆ. ಈ ವರ್ಷ 1,50,000 ಲಕ್ಷಕ್ಕೆ ಬೇಕಾದರೂ ಹೋಗಬಹುದು. ಕೋಲಾರಲ್ಲಿ ಸಿ ಬೈರೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದೆ, 1,00,000 ದಾಟಿದ್ರೂ ಕಂಪ್ಯೂಟರ್ ಸೈನ್ಸ್ ಸಿಕ್ಕಿತ್ತು. ಇನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ ಎಲೆಕ್ಟ್ರಾನಿಕ್ಸು ಮೆಕ್ಯಾನಿಕಲ್ ಎಲ್ಲ ಎಲ್ಲಿವರೆಗೂ ಹೋಗಿರ್ಬೋದು ಅಂತ. ಶಿವಕುಮಾರ್ ಮಹಾಸ್ವಾಮಿ ಜಿ ನೆಲಮಂಗಲದಲ್ಲಿದೆ, ಇಲ್ಲಿ 1,50,000 ಬಂದರೆ IAS, 1,00,000 ಬಂದಿದ್ದವ್ರಿಗೂ CS ಸಿಕ್ಕಿತ್ತು. ಯಾಕಂದರೆ CS ಬೇಕು ಅಂದರೆ ಹೀಗೆ ನಾನು ಹೇಳ್ತೀನಿ, 1,50,000 ಬಂದರೆ ನೀನು ಹೋಗ್ಬಿಟ್ಟು ಇಂಥ ಕಾಲೇಜಲ್ಲಿ IAS ಮಾಡಬೇಡಪ್ಪ, ಟ್ರಿಪಲ್ ಮೆಕ್ಯಾನಿಕಲ್ಲು ಒಳ್ಳೆ ಕಾಲೇಜಲ್ಲಿ ಮಾಡು. ಮೆಕ್ಯಾನಿಕಲ್ ಚೆಕ್ ಮಾಡಿ ಒಂದು ಆ್ಯಾವ್ರೇಜ್ ಕಾಲೇಜಲ್ಲಂತೂ ಖಂಡಿತ ನಿಮ್ಗೆ ಸಿಗುತ್ತೆ. ಇಲ್ಲ ಸರ್ ನಾನು ಕಂಪ್ಯೂಟರ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ನಾನು CS ಓದ್ಬಿಟ್ಟು ಆಗಬೇಕು ಅಂದರೆ ಇಂಥ ಕಾಲೇಜ್ಗೆ ಹೋಗಬೇಕಾಗತ್ತೆ. ಅದು ಬಿಟ್ಟು ಮೆಕ್ಯಾನಿಕಲ್ ಹೋಗ್ಬಿಟ್ಟು ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೋದು. ಈಗ ದಯವಿಟ್ಟು ಸಿಲೆಬಸ್ ಚೆಕ್ ಮಾಡಿ, VTU ಸಿಲೆಬಸ್ಸು ಎಲ್ಲ ಕೋರ್ಸಸ್ಸಲ್ಲೂ ಎಲ್ಲ ಕೋರ್ಸ್ ರೈಟ್ ಫ್ರಮ್ ಫಸ್ಟ್ ಸೆಮ್ C ಇದೆ, C++ ಇದೆ, ಜಾವಾ ಇದೆ, ಪೈಥಾನ್ ಇದೆ, ಎಲ್ಲ ಸಾಫ್ಟ್ವೇರ್ಸು ಇನ್ಕ್ಲೂಡ್ ಮಾಡಿದ್ದಾರೆ. ಯಾಕೆಂದರೆ ಎಲ್ಲ VTUಗೂ ಗೊತ್ತು, ದೇ ಶುಡ್ ಮೇಕ್ ದ ಸ್ಟೂಡೆಂಟ್ಸ್ ರೆಡಿ ವಿತ್ ಸಾಫ್ಟ್ವೇರ್ಸ್ ಆಲ್ಸೋ. ಅವರೂ ಸಾಫ್ಟ್ವೇರ್ಸ್ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ ಜೊತೆಯಲ್ಲಿ ಟಫ್ ಫೈಟ್ಗೆ ರೆಡಿ ಆಗಬೇಕು ಅಂತ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಕೋರ್ಸ್ ಅಂತಲೇ ಸೇರಿಸಿದ್ದಾರೆ. ಒಂದು ಪ್ರೋಗ್ರಾಮಿಂಗ್ PLC ಅನ್ನೋ ಒಂದು ಸ್ಟ್ರೀಮೇ ಇದೆ. ಸಿಲೆಬಸ್ಸಲ್ಲಿ ಒಂದು ಕಾಲಮ್ ಇರುತ್ತೆ PLC ಅಂತ, ಇನ್ನೊಂದು ಕಾಲಮ್ ಇರುತ್ತೆ ETC ಅಂತಿರುತ್ತೆ, ಎಮರ್ಜಿಂಗ್ ಟೆಕ್ನಾಲಜಿ ಕೋರ್ಸಸ್ ಅಂತಿರುತ್ತೆ, ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸಸ್ ಅಂತಿರುತ್ತೆ. ಸೊ ಈ ಕೋರ್ಸಸಲ್ಲಿ ನೀವು ಎಲ್ಲ ಸಬ್ಜೆಕ್ಟ್ಸು ಓದ್ತೀರಾ. ಇನ್ನೊಂದು ಓಪನ್ ಎಲೆಕ್ಟಿವ್ ಅಂತಿರುತ್ತೆ, ಓಪನ್ ಎಲೆಕ್ಟಿವ್ ಬೇರೆ ಬ್ರಾಂಚ್ ಸಬ್ಜೆಕ್ಟು ಓದ್ತೀರಾ ನೀವು. ಸೊ ಇಲ್ಲಿ ನೋಡ್ಬೋದು ನೀವು 1,98,000, 2,00,000 ಈ ವರ್ಷ 2,70,000ವರೆಗೂ ಹೋಗುತ್ತೆ. 2,00,000 ಮೇಲೆ ಬಂದಿದ್ದರೆ ನೀವೆಲ್ಲ ಈ ಕಾಲೇಜಸ್ ಆಪ್ಷನ್ ಎಂಟ್ರಿನ ಮಿಸ್ ಮಾಡದೆ ಆಪ್ಷನ್ ಎಂಟ್ರಿ ಮಾಡಬೇಕಾಗತ್ತೆ. ನಾಟ್ ಓನ್ಲಿ CS, CSE, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಸಿವಿಲ್. ಸೊ ಆ ಕಾಲೇಜುಗಳಲ್ಲಿ ನೋಡಿಕೊಂಡು ಲಾಸ್ಟ್ ಇಯರ್ ಕಟ್ ಆಫ್ ನೋಡಿಕೊಂಡು ಪ್ಲಸ್ 50,000 ಹೋಗಿ ಏನೂ ತೊಂದರೆ ಇಲ್ಲ. ಸೊ ನನ್ನ ಸಜೆಷನ್ನು ಎಂಟರ್ ಆ್ಯಸ್ ಮೆನಿ ನಂಬರ್ ಆಫ್ ಆಪ್ಷನ್ಸ್ ಆ್ಯಸ್ ಪಾಸಿಬಲ್ ಅನ್ನೋದು. ವಿಡಿಯೋ ತುಂಬ ದೊಡ್ಡದಾಯಿತು, ಇನ್ನೊಂದಷ್ಟು ಇನ್ಫಾರ್ಮೇಷನ್ ಹೇಳಬೇಕಿತ್ತು, ಅದು ಮುಂದಿನ ವಿಡಿಯೋದಲ್ಲಿ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.